morning. Let everyone stand up and take your Bibles to Psalms 145. We will not take the fifth. ನಾವು 10 ವರ್ಷದವರೆಗೂ ಓದಿಕೊಳ್ಳೋರಾಗಿದ್ದೇವೆ. 9 ವರ್ಷದವರೆಗೂ ಉತ್ತರ ಪತ್ರಿಕೆ ಓದಿಕೊಳ್ಳೋಣ. 10 ವರ್ಷ ನಾವು ಓದಿಕೊಳ್ಳೋಣ. Let's read till 9th verse responsively. 10th verse let's read together. ಮೊದಲನೇ ವಚನ ನನ್ನ ಬಲಗಡೆ ಓದಬೇಕಾದ್ರೆ ಎರಡನೇ ವಚನ ಎಡಗಡೆ ಓದಬೇಕು. ಕೊನೆಯದಾಗ 10ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 145. ಮೊದಲನೇ ವಚನ ನನ್ನ ಬಲಗಡೆ ಓದಲು ಪ್ರಾರಂಭಿಸಿ. ದಿನಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಸ್ತುತಿಸುವೆನು. ಜನರು ಪಾರಂಪರ್ಯವಾಗಿ ನಿನ್ನ ಕೃತಿಗಳನ್ನು ನಿನ್ನ ಮಹಾಕಾರ್ಯಗಳನ್ನು ವರ್ಣಿಸುವರು. ಮನುಷ್ಯರು ನಿನ್ನ ಭಯಂಕರ ಕೃತ್ಯಗಳಲ್ಲಿ ಕಂಡುಬಂದ ಪ್ರತಾಪವನ್ನು ಕೊಂಡಾಡುವರು. ನಾನು ನಿನ್ನ ಮಹತ್ತನ್ನು ಪ್ರಸಿದ್ಧಿಪಡಿಸುವೆನು. ಯೆಹೋವನು ದಯೆಯು ಕನಿಕರವುಳ್ಳವನು, ದೀರ್ಘ ಶಾಂತನು, ಪ್ರೀತಿಪೂರ್ಣನೂ ಆಗಿದ್ದಾನೆ. ಆತ್ಮೀಯ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಭಕ್ತರು ನಿನ್ನನ್ನು ಕೊಂಡಾಡುವರು. ಅವ್ರಿಗೆ ನಮ್ಮ ದೇವರು ಎಂತವನಾಗಿದ್ದ ಅಂದ್ರೆ ಆತನು ದಯೆಯು ಕನಿಕರವುಳ್ಳವು, ದೀರ್ಘ ಶಾಂತ, ಪ್ರೀತಿಪೂರ್ಣನೂ ಆಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ. ಅಂತ ದೇವರ ಮುಂಭಾಗದಲ್ಲಿ ತಗ್ಗಿಸಿಕೊಂಡವರಾಗಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೆಟ್ಸ್ ಪ್ರೇ ಫಾರ್ ಅವರ್ಸೆಲ್ವ್ಸ್. ಕ್ಷಣಕಾಲ ಪ್ರಿಯ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು, ಆಲೋಚನೆಗಳನ್ನು, ನಿಮ್ಮ ಆತ್ಮ, ಪ್ರಾಣ, ಶರೀರಗಳನ್ನ ಸಮರ್ಪಿಸಿಕೊಳ್ಳಿ. ದೇವರು ತಾನೇ ಈ ದಿನ ನಮಗೆ ಒದಗಿಸಿಕೊಟ್ಟ ಆತನಾಗಿತ್ತು. ಆತ ನೈದಾನ ಕರ್ಕೊಂಡ್ಬಂದಿದ್ದಾರಲ್ಲ, ನಾವು ಸಂಪೂರ್ಣ ನಮ್ಮನೆ ಕೊಡುವಂತ ಮಕ್ಕಳಾಗಿ ಯಾವುದೋ ನಮಗಾಗಿ ಇಟ್ಟುಕೊಳ್ಳಬೇಕು, ಯೋಚನೆ ಮಾಡಿಕೊಳ್ಳಬೇಕು. ಅನ್ಡಿವೈಡೆಡ್ ಡಿವೋಷನ್ ದೇವರು ಯಾವಾಗಲೂ ಕೇಳುವಾಗಿದ್ದಾರೆ. Let's give ourselves to Him. Let His presence fill us. ಆತನ ಒಂದು ಅಭಿಷೇಕ ನಮ್ಮ ತುಂಬಿಸಬೇಕು ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಅಬ್ಬಾ ಫಾದರ್ ಗಾಡ್. ಅಬ್ಬಾ ನೀನು ಎಷ್ಟು ಒಳ್ಳೆಯವನಾಗಿದೆ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಬ್ಬಾ ನಾವು ಈ ಸೈತಾನಕ್ಕೆ ಬರಲಿಲ್ಲ ಸಪ್ಪ, ನೀನು ಕರ್ಕೊಂಡು ಬಂದಿದ್ದಿ. ನೀನು ಕೊಟ್ಟಂತ ಕೃಪೆ, ಪ್ರೀತಿ, ಕರುಣೆಗೆ ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ ರಾಜ. ನಾವು ಬಲಹೀನರೇ ಆಗಿದ್ದೇವೆ, ಅದರಿಂದ ಬಲವುಳ್ಳ ದೇವನಾಗಿದ್ದಿ. ಅಪ್ಪ ನಮ್ಮನ್ನು ವಾರವೆಲ್ಲ ಕಾಯ್ದಿದ್ದಿ, ತಿಂಗಳೆಲ್ಲ ಕಾಯ್ದಿದ್ದಿ, ವರ್ಷವೆಲ್ಲ ಕಾಯ್ದಿದ್ದೆಲ್ಲ ಎಸಪ್ಪ ರಾಜ. ಈ ಒಂದು ವಿಶೇಷವಾದ ಸಮಯದಲ್ಲಿ ಈ ಒಂದು ಕಟ್ಟರೆ ಆರಾಧನೆಯಲ್ಲಿ ಒಂದು ಒಪ್ಪಿಸಿಕೊಡುತ್ತೇವೆ. ಈ ವರ್ಷದ ಮೊದಲನೆಯ ಕಟ್ಟರೆ ನೀರಲ್ಲಿ ಅಪ್ಪ ನಮ್ಮ ತಗ್ಗಿಸಿಕೊಂಡು ನಿನಗೆ ಒಪ್ಪಿಸಿಕೊಡುತ್ತೇವಪ್ಪ. ನಿನ್ನ ಒಂದು ಕಟ್ಟರೆ ಯಾವುದು ರಾಜ, ಪ್ರಸನ್ನತೆ ನಮ್ಮ ತುಂಬಿಸು. ನಿನ್ನ ಮೆಚ್ಚುಗೆಯಂತೆ ನಾವು ಆರಾಧನೆ ಮಾಡುವಂತೆ, ನಿನ್ನ ಮೆಚ್ಚುಗೆಯಂತೆ ನಾವು ವಾಕ್ಯಗಳನ್ನು ಕೇಳುವಂತೆ, ಅಪ್ಪ ನಿನ್ನ ಒಂದು ಮೇಲಿನವಾಗಿ ಬರುವಂತೆ, ಅಪ್ಪ ಪ್ರತಿಯೊಂದು ಕಾರ್ಯದಲ್ಲೂ ನೀವು ನಿನ್ನ ಮಕ್ಕಳಿಗೆ ಜ್ಞಾನ, ಬಲ, ಬುದ್ಧಿಯನ್ನು ಕೊಟ್ಟು ಎಸಪ್ಪ ನಡೆಸಿಕೊಡಬೇಕೆಂದು ಆರಾಧನೆಗೆ ಬರುತ್ತಿರುವಂತಹ ಮಕ್ಕಳನ್ನು ಸೇಫ್ ಆಗಿ ಕರ್ಕೊಂಡ್ಬರ್ಬೇಕು ಒಪ್ಪಿಸಿಕೊಳ್ಳುತ್ತೇನೆ. ದೇವಾಣಿಯನ್ನು ನಾವು ಅರಿತುಕೊಂಡು ಮಹಿಮೆಂದುಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯ ಪಿತನೇ, ಆಮೆನ್. ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನೇ ಕರ್ತನ ಕರದಲ್ಲಿ ಸಮರ್ಪಿಸಿಕೊಡೋಣ. ವರ್ಷದ ಮೊದಲನೇ ಪುನರುತ್ಥಾನ ದಿನದಲ್ಲಿ ಕರ್ತನು ತನ್ನ ಸನ್ನಿಧಾನದಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ ಪ್ರಿಯರೇ. ಎಷ್ಟೊಂದು ಭಾಗ್ಯವಂತ ಮಕ್ಕಳು ನಾವಾಗಿದ್ದೇವೆ ಪ್ರಿಯರೇ. ಆತನ ಪ್ರಸನ್ನತೆಯನ್ನು ಕಾಣಲ್ಪಡುವ ಹಾಗೆ, ಆತನನ್ನು ಸ್ತುತಿಸಿ ಆರಾಧಿಸುವ ಹಾಗೆ ಆತನು ನಮ್ಮನ್ನು ಹೆಸರಿಡಿದು ಕರೆದಿದ್ದಾನೆ ಪ್ರಿಯರೇ. ಏಕೆಂದರೆ ನಮ್ಮ ದೇವರು ಉತ್ತಮನು, ಸರ್ವೋತ್ತಮನಾಗಿದ್ದಾನೆ ಪ್ರಿಯರೇ. ಸರ್ವಶಕ್ತನು, ಸರ್ವವ್ಯಾಪಿಯಾಗಿರುವಂತಹ ದೇವನನ್ನು ನಾವು ಆರಾಧಿಸಲು ಆತನ ಸನ್ನಿಧಾನದಲ್ಲಿ ನೆಲೆಗೊಂಡಿದ್ದೇವೆ. ನಮ್ಮನ್ನೇ ಆತನ ಕರದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಆತ್ಮನ ಪ್ರಸನ್ನತೆಯಲ್ಲಿ ಈ ಒಂದು ಆರಾಧನೆಯನ್ನು ಪ್ರಾರಂಭಿಸೋಣ.
ಸುವರ್ಣಗಳನ್ನು ಸುರಿಸುವಂತ ದೇವನು, ಸುಕ್ಷೇಮದಿಂದ ಕಾಯುವಂತ ದೇವನು ಕರ್ತನು ಬರೆಯಾಗಿದ್ದಾನೆ. ಪ್ರಿಯರೇ, ನಾವು ನೋಡುತ್ತೇವೆ ಪ್ರಲಾಪಗಳು 3:22-23 ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗುವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ. ಅದೇ ರೀತಿಯಲ್ಲಿ ಪ್ರಿಯ 3:7 ನಾವು ಈ ರೀತಿಯಾಗಿ ನೋಡುತ್ತೇವೆ, ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಹೌದು ಪ್ರಿಯರೇ, ಬದಲಾಗದಂತ ದೇವನನ್ನು ನಾವು ಆರಾಧಿಸಲು ಆತನ ಸನ್ನಿಧಾನದ ನೆಲೆ ಬಂದಿದ್ದೇವೆ. ಪ್ರಿಯರೇ, ಆತನ ಪ್ರೀತಿಗೆ ಬೆಲೆ ಕಟ್ಟಲು ನಮ್ಮಿಂದ ಏನು ಸಾಧ್ಯವಿಲ್ಲ. ಪ್ರಿಯರೇ, ಒಂದು ಕ್ಷಣವೂ ಬಿಟ್ಟು ಕೊಡದಂತ ದೇವನು ನಮ್ಮ ಕ್ರಿಸ್ತೇಸುವಾಗಿದ್ದಾನೆ. ಪ್ರಿಯರೇ, ಅಂತ ಸುಂದರ ದೇವನು ಇನ್ನೂ ಹೆಚ್ಚಾಗಿ ಆರಾಧಿಸುವಾಗೆ ನಾವೆಲ್ಲರೂ ಈ ಸಮಯದಲ್ಲಿ ಕುಳಿತುಕೊಂಡವರಾಗಿ ಏನೇ ಆದರೂ ನಾನು ಹೇಗೆ ಇದ್ದರು ಎಂಬ ಹಾಡಿನೊಂದಿಗೆ ಕರ್ತನ ನಾವು ಇನ್ನೂ ಹೆಚ್ಚಾಗಿ ಸ್ತುತಿಸೋಣ.
ಹೌದು ಪ್ರಿಯರೇ, ಎಫೆಸದವರಿಗೆ ಪತ್ರದ ಪತ್ರಿಕೆ 5:2 ನಾವು ಈ ರೀತಿಯಾಗಿ ನೋಡುತ್ತೇವೆ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಅದೇ ರೀತಿಯಲ್ಲಿ 8ನೇ ವಾಕ್ಯದಲ್ಲಿ ನೋಡುತ್ತೇವೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಹೌದು ಪ್ರಿಯರೇ, ನಾವು ಉನ್ನತನಾದ ದೇವನನ್ನೇ ನಾವು ನಂಬಿ ಆಶ್ರಯಿಸಿಕೊಂಡಿದ್ದೇವೆ. ಪ್ರಿಯರೇ, ಕರ್ತನಲ್ಲಿದ್ದಂತ ನಮ್ಮ ಜೀವಿತವನ್ನು ದೇವರ ಬೆಳಕಾಗಿ ಮಾರ್ಪಡಿಸಿಕೊಟ್ಟಂತ ಕರ್ತನಾಥನಾಗಿದ್ದಾನೆ. ಪ್ರಿಯರೇ, ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಸ್ವರಕ್ತವನ್ನು ಕೊಟ್ಟು ನಮ್ಮನ್ನು ಆ ಪ್ರೀತಿಯಲ್ಲಿ ಕೊಂಡುಕೊಂಡಿರುವಂತಹ ಕರ್ತನಾಥನಾಗಿದ್ದಾನೆ. ಪ್ರಿಯರೇ, ಅಂತ ಮಧುರವಾದ ದೇವನ ನಾವು ಹೆಚ್ಚಾಗಿ ಆರಾಧಿಸುವ ಹಾಗೆ ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆಂಬ ಹಾಡಿನೊಂದಿಗೆ ಕರ್ತನ ನಾವು ಹೆಚ್ಚಾಗಿ ಸ್ತುತಿಸೋಣ.
ಹೌದು ಪ್ರಿಯರೇ, ನಮ್ಮ ಜೀವಿತ ಕಾಲವನ್ನು ನೋಡುವಾಗ ಪ್ರತಿಯೊಂದು ಇಕ್ಕಟ್ಟಿನ ಸಮಯದಲ್ಲೂ ನಮಗೆ ದೇವರು ಸಮೀಪಕನಾಗಿದ್ದುಕೊಂಡು ನಮಗೆ ಸದುತ್ತರ ದಯಪಾಲಿಸುತ್ತಾ ಎಲ್ಲ ಇಕ್ಕಟ್ಟಿನಿಂದ ನಮ್ಮನ್ನು ಬಿಡಿಸುತ್ತಾ ಪ್ರೀತಿಸುತ್ತಾ ಬಂದಿರುವಂತಹ ದೇವನಾಥನಾಗಿದ್ದಾನೆ. ಪ್ರಿಯರೇ, ನಾವು ನೋಡುವುದಾದರೆ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದೇ ನಮಗೆ ಕೊಟ್ಟಿರುವ ಮೊದಲನೆಯ ಆಜ್ಞೆ. ಏಕೆಂದರೆ ನಾವು 1 ಯೋಹಾನ 4:19 ಹೇಳಿರುವ ಪ್ರಕಾರ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಹೌದು ಪ್ರಿಯರೇ, ಎಷ್ಟೊಂದು ಉನ್ನತವಾದ ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಪ್ರಿಯರೇ, ನಮ್ಮ ಉಸಿರಿರುವ ತನಕ, ನಮ್ಮ ಪ್ರಾಣ ಇರುವ ತನಕ ಆತನೊಬ್ಬನೇ ನಾವು ಸೇವಿಸುವಂತ ಮಕ್ಕಳು ನಾವಾಗಿರಬೇಕು. ಪ್ರಿಯರೇ, ಅಂತ ದೇವರು ನಾವು ಹೆಚ್ಚಾಗಿ ಆರಾಧಿಸುವಾಗೆ ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವುದೆಂಬ ಹಾಡಿನೊಂದಿಗೆ ಕರ್ತನ ನಾವು ಹೆಚ್ಚಾಗಿ ಆರೈಕೆ ಮಾಡೋಣ. Bye.
Hallelujah.
ಹೌದು ಪ್ರಿಯರೇ, ನಾವು ನೋಡುವುದಾದರೆ ಎಷ್ಟೊಂದು ದೊಡ್ಡ ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ ಪ್ರಿಯರೇ. ಅದು ಅಗಾಪಯವಾದ ಪ್ರೀತಿಯಾಗಿದೆ ಪ್ರಿಯರೇ. ಆ ಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಸಾಧ್ಯವಿಲ್ಲ ಪ್ರಿಯರೇ. ನಮ್ಮ ಜೀವಿತವೆಲ್ಲವನ್ನು ನಾವು ನೋಡುವುದಾದರೆ ಆತನ ಪ್ರೀತಿಗೆ ಬದಲಾಗಿ ನಾವು ಏನನ್ನು ಕೊಡಲು ಸಾಧ್ಯವಿಲ್ಲ ಪ್ರಿಯರೇ. ದೇವರ ಪ್ರೀತಿ ಯಾವುದೆಂದರೆ, ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ 8:30-39 ನಾವು ಈ ರೀತಿಯಾಗಿ ನೋಡುತ್ತೇವೆ. ಆದರೆ ದೇವರು ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ, ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹಾತ್ಮಗಳಾಗಲಿ ಮೇಲನ ಲೋಕವಾಗಲಿ ಕೆಳಗನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಹೌದು ಪ್ರಿಯರೇ, ಎಷ್ಟೊಂದು ಉನ್ನತವಾದ ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ ಪ್ರಿಯರೇ. ಅಂತ ದೇವರು ನಾವು ತಂದೆ ಎಂದು ಕರೆಯುವಂತ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ ಪ್ರಿಯರೇ. ಅಂತ ದೇವರ ತಂದೆ ದೇವರ ಹಾಡಿನೊಂದಿಗೆ ಇನ್ನಷ್ಟು ಹೆಚ್ಚಾಗಿ ಕರ್ತನ ಪ್ರೀತಿಯನ್ನು ನಾವು ಈ ಸಮಯದಲ್ಲಿ ಆರೈಕೆ ಮಾಡೋಣ ಪ್ರಿಯರೇ. ಇನ್ನು ಕೆಲವು ಕ್ಷಣ ಕಾಲ ಕರ್ತನನ್ನು ಆರಾಧಿಸಿ ಹೋಗೋಣ ಪ್ರಿಯರೇ.
ಈ ವರ್ಷದ ಸಮಯ ವಾಗ್ದಾನ ನೋಡುವಾಗ ಎಫೆಸ 3:20-21 ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾದಂತ ದೇವರನ್ನು ನಾವು ಆರಾಧಿಸಲು ಆತನ ಸನ್ನಿಧಾನದಲ್ಲಿ ನೆಲೆಗೊಂಡಿದ್ದೇವೆ ಪ್ರಿಯರೇ. ನಮ್ಮನ್ನೇ ಆತನ ಕರದಲ್ಲಿ ಸಮರ್ಪಿಸಿಕೊಡೋಣ ಪ್ರಿಯರೇ. ಒಂದೊಂದು ದಿನವೂ ನಮ್ಮನ್ನು ಕಾಯ್ದು ನಡೆಸುವಂತ ದೇವರನ್ನು ಆರಾಧಿಸಲು ನಾವು ಆತನ ಸನ್ನಿಧಾನದಲ್ಲಿ ನೆಲೆಗೊಂಡಿದ್ದೇವೆ ಪ್ರಿಯರೇ. ಆತನೇ ನಮಗೆ ಸರ್ವವು ಸಂಪೂರ್ಣವೂ ಆಗಿರುವಂತಹ ಕರ್ತನು ಆತನಾಗಿದ್ದಾನೆ ಪ್ರಿಯರೇ. ಆತನಲ್ಲದೆ ನಮಗೆ ಬೇರೆ ಸಹಾಯವು ಎಲ್ಲಿಂದಲೂ ಇಲ್ಲ ಪ್ರಿಯರೇ. ನಮ್ಮ ಸಹಾಯವು, ನಮ್ಮ ಭರವಸೆಯು, ನಮ್ಮ ಆಶ್ರಯವು ಆತನೊಬ್ಬನೇ ಆಗಿದ್ದಾನೆ ಪ್ರಿಯರೇ. ಒಂದು ಕ್ಷಣ ಕಾಲ ನಾವೆಲ್ಲರೂ ಮೌನವಾಗಿದ್ದು ಕರ್ತನು ನಮ್ಮ ಜೀವಿತವನ್ನು ನಡೆಸುವ ರೀತಿಗಾಗಿ ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ನಮ್ಮನ್ನು ಆತನ ಕರದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ.
ನಿನ್ನ ಪ್ರೀತಿಯನ್ನು ನಮಗೆ ದಾರಿಯನ್ನು ಕೊಟ್ಟು ರಾಜ, ನೀನು ನಮ್ಮನ್ನು ಬದುಕಿಸಿಕೊಟ್ಟಂತ ದೇವನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಎಸೆಯ. ವಿಶೇಷವಾಗಿ ಎಸೆಯ, ಈ ಒಂದು ವರ್ಷದ ಮೊದಲಿನ ಪುನರುತ್ಥಾನ ದಿನದಲ್ಲಿ ರಾಜ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ನೆಲೆಗೊಳಿಸಿದ್ದಕ್ಕಾಗಿ ಎಸೆಯ, ನಿನ್ನನ್ನು ಆರಾಧಿಸಿ ಸ್ತುತಿಸುವಂತ ಭಾಗ್ಯವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಎಸೆಯ. ಇದುವರೆಗೆ ಎಬಿನೇಸರನಾಗಿ ನೀನು ಕಾಯ್ದಂತ ದೇವನು ಇನ್ನು ಮುಂದೆಯೂ ರಾಜ ಎಲ್ಲ ಕಾರ್ಯಗಳಲ್ಲಿಯೂ ರಾಜ ನೀನೇ ಅಧಿಕಾರಿಯಾಗಿ ಇದ್ಕೊಂಡು ಒಡೆಯನಾಗಿದ್ಕೊಂಡು ನಮ್ಮನ್ನು ಕಾಯ್ದೆ ನಡೆಸುವುದಕ್ಕಾಗಿ ನನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯಲು ರಕ್ಷಕನಾಗಿರುವ ಯೇಸುವಿನ ನಾಮವನ್ನು ನಾವು ಹೇಳಿದ್ದೇವೆ. ಪ್ರೀತಿಯುಳ್ಳ ಪರಮ ತಂದೆಯೇ. ಸತ್ಯವೇದಗಾನ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 51ನೇ ವಚನದಲ್ಲಿ ನೋಡುತ್ತೇವೆ. Let's turn our Bibles to John chapter 6 verse 51. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 51ನೇ ವಚನ. ಇದನ್ನು ಸೇರಿ ಒಟ್ಟಾಗಿ ಓದಿಕೊಳ್ಳೋಣ. ದೇವರ ವಾಕ್ಯನ ಸಲಹೆ ನಮ್ಮ ಜೀವಿತ ಕಾರ್ಯ ಮಾಡಿದ ಅದಕ್ಕಾಗಿ ಸ್ತೋತ್ರ ಉಂಟಾಗಲಿ ಎಂದು ಕೂತ್ಕೊಳ್ಳಿ. ಸಂದೇಶಿಸಬೇಕಾದ್ರೆ ಕಾಣಿಕೆ ತೆಗೆಸಿ. ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನೀನೇ. ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನಮ್ಮ ಸಂತೋಷಕ್ಕೆ ಕಾರಣವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರು ಈ ಒಂದು 2026ನೇ ವರ್ಷದ ಮೊದಲನೇ ಒಂದು ಗ್ರಂಥಾಲಯ ನಮ್ಮ ನಡೆಸಿಕೊಟ್ಟಿದ್ದಾರೆ. Are you happy to be in the presence of the Lord?
ಯಾಕಂದ್ರೆ ದೇವರ ಒಂದು ಪ್ರಸನ್ನತೆ ನಮಗೆ ಸಂತೋಷ ಕೊಡುವಂಥದ್ದು. ಆತನು ಸದಾಕಾಲ ನಮ್ಮೊಳಗೆ ಜೀವಿಸುವ ಆತನಾಗಿದ್ದಾನೆ. ನಾವು ಆತನ ಒಂದು ಸೈನ್ಯಕ್ಕೆ ಬರಬೇಕಾದ್ರೆ ನಾವು ಆತನಲ್ಲಿ ಸಂತೋಷವಾಗಿರುವಂತೆ ದೇವರು ನಮ್ಮ ಹೃದಯಗಳಿಗೆ ಕಾರ್ಯ ಮಾಡುವ ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಮದುವೆ ಆಚರಿಸ್ಕೊಂತವರು ಮದುವೆ ಆಚರಿಸ್ಕೊಂತವರು ಇದಾದ್ರೆ ದಯವಿಟ್ಟು ಎದ್ದಿಟ್ಕೊಂಡು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಬರ್ತಾರೆ ಯಾರಂತೆ ಜರ್ಮನಿ ನೀವು ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡ್ತಾರೆ. ಸರ್ವೋತ್ತಮನು ನಮ್ಮನ್ನು ಪ್ರೀತಿಸುವಂತನು ಭೂಮಿ ಆಕಾಶ ಒಡೆಯಾದ ಪರಲೋಕ ತಂದೆ ಅಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ ರಾಜ. ಈ ಒಂದು ವಿಶೇಷವಾದ ಸಮಯದಲ್ಲಿ ನಿನ್ನ ಭಾಗದಲ್ಲಿ ನಿಂತಿರುವಂತ ನಿನ್ನ ಮಗನ ಮಹೇಂದ್ರನಿಗೆ ಒಪ್ಪಿಸಿಕೊಳ್ಳುತ್ತೇನೆ ದೇವಾ. ಮಗನ ಜೀವಿತ ಬಲಾತ್ಮನಾಗಿ ಆ ಮಗನ ಕಟ್ಟೆ ನಿನ್ನ ಮಗನಾಗಿ ಮಾಡಿಕೊಳ್ಳುತ್ತಾ ಇದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ಮಗನ ಜೀವಿತದಲ್ಲಿ ಮಾಡುವಂತ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಅಪ್ಪ. ಕಳೆದ ವರ್ಷ ಕಾಯ್ದಂತ ದೇವರು ಈ ವರ್ಷವೂ ಸಹ ಇನ್ನೂ ಹೆಚ್ಚಾಗಿ ನಿನ್ನ ಮಗನಾಗಿ ಮಾರ್ಪಟ್ಟು ನೀನು ಆ ಮಗನಾಗಿ ಇಟ್ಟುವಂತ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಹೃದಯದಲ್ಲಿ ಮಾತನಾಡು ಅಪ್ಪ. ಕತ್ತಲೆಯಿಂದ ಬೆಳಕಿ ನಡೆಸುವಂತ ದೇವನಿನಾಗಿದ್ದೆಯಲ್ಲ ದೇವ. ಹೌದು ರಾಜ, ಇನ್ನೂ ಹೆಚ್ಚಾಗಿ ನಿನ್ನ ಬೆಳಕನ್ನು ಕಟ್ಟುಕೊಳ್ಳುವಂತ ಮಗನಾಗಿ ಮಾರ್ಪಡಿಸಿ ಮನೆ ಯಜಮಾನಾಗಿ ಮಾಡಬೇಕಾದ ಎಲ್ಲ ಕರ್ತವ್ಯ ಮಾಡ್ತಿರ್ಬೇಕಂತ ಜ್ಞಾನ ಬಲ ಅಭಿಷೇಕ ಕೊಟ್ಟು ನಡೆಸಬೇಕು ಒಪ್ಪಿಸಿಕೊಡುತ್ತೇನೆ. ಹೊಸದಾಗಿ ಮದುವೆಯಾಗಿರುವಂತಹ ಮಗ ಏಸಪ್ಪ ಗಂಡ ಹೆಂಡತಿಯೋ ಸಾರಿ ಕಾರ್ಯ ಮಾಡು. ನಿನ್ನ ಆತ್ಮನ ತುಂಬಿಸಿ ನಡೆಸಿಕೊಡು. ಜರ್ಮಿ ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನನ್ನು ಆಶೀರ್ವದಿಸು. ಹೌದು ರಾಜ, ಯವನ ಕಾಲ ಬೆಳೆಯುವಂತ ಮಗನು ನಿನ್ನ ಮಗನಾಗಿ ಮಾರ್ಪಡುವಕ್ಕೆ ಬೇಕಾದ ಕೃಪೆಯನ್ನು ಕೊಡು ರಾಜ. ಒಳ್ಳೆ ಆರೋಗ್ಯ ಜ್ಞಾನ ಬಲವನ್ನು ಕೊಟ್ಟು ನಡೆಸಬೇಕು ಒಪ್ಪಿಸಿಕೊಡುತ್ತೇನೆ ದೇವ. ಏಸಪ್ಪ ಈ ಸಮಯದಲ್ಲಿ ರಾಜ ನಾವು ಕೊಟ್ಟುವಂತಹ ಈ ಕಾರ್ಯ ದರ್ಶನ ಭಾಗ ನಿನ್ನ ಪಾತ್ರನಿಗೆ ಒಪ್ಪಿಸಿಕೊಡುತ್ತೇನೆ ದೇವ. ಇದನ್ನು ಆಶೀರ್ವದಿಸು ಏಸಪ್ಪ. ನಿನ್ನ ಒಂದು ಕರ್ತನೆ ಸಭೆಯ ಉದ್ಧಾರಕ್ಕಾಗಿ ಕೃಪಾ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗಿಸಲ್ಪಡುವಂತೆ ನೀನು ಇದನ್ನು ಕರ್ತನೆ ಆಶೀರ್ವದಿಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಕೊಟ್ಟುವಂತ ನಾವೆಲ್ಲರೂ ಏಸಪ್ಪ ನಿನ್ನ ವಾಕ್ಯಾನುಸಾರವಾಗಿ ಕೊಡಿರಿ, ಕೊಡಲ್ಪಡುತ್ತದೆ ಹೇಳಿದ್ದೆಲ್ಲ ರಾಜ. ನಾವು ನಿನ್ನೆ ಕೊಟ್ಟಿರುವುದರಲ್ಲಿ ಹೌದು ಏಸಪ್ಪ ಯಾರೊಬ್ಬರು ಕರ್ತನೆ ರಾಜ ಹೌದು ರಾಜ ಯಾವುದೇ ಕಷ್ಟಕ್ಕೂ ಸಿಕ್ಕಿಕೊಳ್ಳದಂತೆ ಆರ್ಥಿಕವಾಗಿ ಸಬಲಗೊಳ್ಳುವಂತೆ ಆರ್ಥಿಕವಾಗಿ ಬಲಗೊಂಡು ಅನೇಕರಿಗೆ ಸಹಾಯ ಮಾಡುವಂತೆ ಅನೇಕ ಸೇವೆಗಳಿಗೆ ಹೌದು ರಾಜ ಸಹಾಯ ಮಾಡುವಂತೆ ನೀನೇ ಕರ್ತನೆ ಅಪ್ಪ ಇದನ್ನು ಆಶೀರ್ವದಿಸಬೇಕು ಒಪ್ಪಿಸಿಕೊಡುತ್ತೇನೆ. ವಾಕ್ಯ ಭಾಗವನ್ನು ಆಶೀರ್ವದಿಸು, ಕರ್ತನ ಮೇಜನ ಆಶೀರ್ವದಿಸು ಅಪ್ಪ. ಎಲ್ಲ ಕಾರ್ಯಗಳಲ್ಲಿ ನಿನ್ನ ಒಂದು ಕರ್ತನೆ ಹೌದು ರಾಜ ಹಸ್ತ ಇಟ್ಟುಕೊಂಡು ನಮ್ಮ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಈ 2026ನೇ ವರ್ಷದಲ್ಲಿ ನಾವು ಒಂದು ಸೆಕೆಂಡ್ ಬಂದಾಗ ನನಗೆ ಗೊತ್ತಾಯ್ತು ಯಾರು ಅಂತ ಯಾಕಂದ್ರೆ 28ನೇ ತಾರೀಕು ನಾವೇನ್ ಮಾಡ್ತೀವಿ ಅಲೆ ಮೀಟಿಂಗ್ ಮಾಡಿದ್ದೇನ್ರಿ. ನಾನು ಹೇಳಿದೆ ನಿಮ್ಗೆ ಅಲೆ ಮೀಟಿಂಗ್ ಮಾಡಿದ್ದೇನಕ್ಕೆ ಈ 2026ನೇ ವರ್ಷದಲ್ಲಿ ಸಭೆಯ ಒಂದು ಸೇವೆಗಳಿಗೆ ಸಹಾಯ ಮಾಡೋದಕ್ಕಾಗಿ ಅನೇಕ ಡಿಪಾರ್ಟ್ಮೆಂಟ್ಗಳಿವೆಯಲ್ಲ ಅದನ್ನೆಲ್ಲ ಕೆಲಸ ಮಾಡೋದಕ್ಕಾಗಿ ನಾವು ಅನೇಕರನ್ನ ನೇಮಿಸಿದ್ದೇವೆ. ಈ ಒಂದು ವರ್ಷದಲ್ಲಿ ನಾವು ವಿನಯನ್ನ ಕಾರ್ಯದರ್ಶಿಯಾಗಿ ಸೆಕ್ರೆಟರಿಯಾಗಿ ನೇಮಿಸಿದ್ದೇವೆ. ಅವರು ಈ ದಿನ ಇಲ್ಲ, ಅದಕ್ಕೋಸ್ಕರವಾಗಿ ನಾನು ಅನೌನ್ಸ್ಮೆಂಟ್ ಓದುವಳಾಗಿದ್ದೇನೆ. ನಮಗೆ ಗೊತ್ತಿರುವಂತೆ ಈ ಒಂದು ವರ್ಷದಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಿದ್ದೇವೆ. ಎವ್ರಿ ಮಂತ್ ಪ್ರತಿಯೊಂದು ತಿಂಗಳು ಮೊದಲ ಸೋಮವಾರ, ಮೊದಲ ಮಂಗಳವಾರ, ಮೊದಲ ಬುಧವಾರ 6:30 ಗಂಟೆಗೆ ಸಾಯಂಕಾಲ ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇರ್ತದೆ. ಫಸ್ಟ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಎವ್ರಿ ಮಂತ್, ಪ್ರತಿಯೊಂದು ತಿಂಗಳು. ಇವಾಗ ನಾನು ಏನ್ ಹೇಳಿದೆ, ನಾನು ಪ್ರಾರ್ಥನೆ ಮಾಡ್ಬೇಕಂತ ಅನಿಸ್ತು ನನಗೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ದೇವರ ಆತ್ಮ ನಡೆಸಿಕೊಟ್ಟಂಗೆ ಅಂತ. ಯಾವ್ದಕ್ಕಾಗಿ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನಾನು ಸಭೆ ವಿಸ್ತರಣೆಗೋಸ್ಕರವಾಗಿ, ಸಭೆಯಲ್ಲಿ ಆತ್ಮಗಳು ಬರೋದಕ್ಕೋಸ್ಕರವಾಗಿ, ಸಭೆಯಲ್ಲಿ ಇರುವಂತಹ ಆತ್ಮಗಳ ದೇವರಿಗೆ ಬಲಗೊಳ್ಳುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದಾಗಿತ್ತು. ಅದಕ್ಕಾಗಿ ಪ್ರಿಯರೇ, ನೀವೆಲ್ಲರೂ ದಯವಿಟ್ಟು ಆ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಬೇಕು ನಾನು ಕೇಳ್ಕೊಳ್ತೇನೆ. ಅದ ನಂತರ ಫ್ರೈಡೇ ನಮಗೆ ಬೈಬಲ್ ಸ್ಟಡಿ ಇರ್ತಾರೆ. ನಮ್ಮ ರೆವರೆಂಡ್ ಸೈಮನ್ ಅವರು ಬೈಬಲ್ ಸ್ಟಡಿ ತೆಗಿತಾ ಇದ್ದಾರೆ. ಜೇಮ್ಸ್ ಯಾಕೋಬನ ಪುಸ್ತಕದ ಬಗ್ಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಚೆನ್ನಾಗಿ ತೆಗಿತಾ ಇದ್ದಾರೆ. ನೋಡುವುದಾದ್ರೆ ಬರೀ ಆತ್ಮಿಕವಾಗಿ ಮಾತ್ರವಲ್ಲ, ಎಲ್ಲಾ ರೀತಿಯಾದಂತ ಬೇರೆ ಒಂದು ಮಾಹಿತಿಗಳು ಸಹ ಕೊಡ್ತಾ ಇದ್ದಾರೆ. ಹಿಸ್ಟಾರಿಕಲ್ ಆಗಿ ಆ ಒಂದು ಪುಸ್ತಕದ ಕುರಿತಾಗಿ ಮಾತಾಡ್ತಾ ಇದ್ದಾರೆ, ಪತ್ರಿಕೆ ಕುರಿತಾಗಿ. ಅದಕ್ಕೋಸ್ಕರವಾಗಿ ಎಲ್ಲರೂ ಸಹ ನೀವೆಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಳ್ತೇವೆ. ಸ್ಯಾಟರ್ಡೇ, ಶನಿವಾರ ನಾವು ಸಾಯಂಕಾಲ 7 ಗಂಟೆಗೆ
ಹಾಡಿನ ಅಭ್ಯಾಸ ಇರ್ತದೆ. ಯಾರೆಲ್ಲ ಹಾಡಿನ ಅಭ್ಯಾಸ ಇದ್ದೀರೋ, ಯಾರು ವರ್ಷ ಲೀಡ್ ಮಾಡ್ತೀರೋ, ದಯವಿಟ್ಟು ಅದರ ಬಂದು ನೀವು ಆ ಒಂದು ಪ್ರಾಕ್ಟೀಸ್ ಅಲ್ಲಿ ಪಾಲ್ಗೊಳ್ಬೇಕು. ನೆಕ್ಸ್ಟ್ ಸಂಡೇ ಅಂದ್ರೆ ಮುಂದಿನ ಭಾನುವಾರ ನಾವು ನೋಡುತ್ತೇವೆ, ಸರ್ವಿಸ್ ಆದ ನಂತರ, ಆರಾಧನೆ ಆದ ನಂತರ ಪಾಸ್ಟರ್ ಕಮಿಟಿ ಇರ್ತದೆ. ಸಹಪಾಲನಾ ಸಮಿತಿ ಇರುವಂತ ಎಲ್ಲಾ ಹೊಸ ಸದಸ್ಯರು ದಯವಿಟ್ಟು ಆ ಒಂದಿನ ಪಾಲ್ಗೊಳ್ಬೇಕು ಅಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವುದಾಗಿದ್ದೇವೆ. ಇಷ್ಟು ಅರ್ಥ ಆಯ್ತು ಅನೌನ್ಸ್ಮೆಂಟ್. ವಿವಾಹ ಪ್ರಕಟಣೆ, ಮ್ಯಾರೇಜ್ ಬ್ಯಾನ್ ಹೋಗ್ಬೇಕಾಗಿದೆ. ಸಭೆ ದಿವ್ಯಜ್ಯೋತಿ ನಾಸಿನ್ ಸಭೆ, ತಂದೆ ಲೇಟ್ ಮಂಜಪ್ಪ, ತಾಯಿ ಲೇಟ್ ರಾಜಮ್ಮ, ಇವರ ಮಗನಾದ ಸತೀಶ್ ಎಂ. ಇವರು ಶೈನ್ ಜೀಸಸ್ ಫುಲ್ ಗಾಸ್ಪಲ್ ಚರ್ಚ್, ರಾಣಿಬೆನ್ನೂರು, ಹಾವೇರಿಯಲ್ಲಿರುವಂತಹ ತಂದೆ ಹನುಮಂತಪ್ಪ, ತಾಯಿ ಚೌಡಮ್ಮ, ಇವರ ಮಗಳಾದ ಪವಿತ್ರ, ಇವರೊಟ್ಟಿಗೆ ಅವರಿಗೆ ವಿವಾಹ ಮಾತಾಗಿದೆ. ಈ ವಿವಾಹಕ್ಕೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸಹಪಾಲಕರಿಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಈ ಒಂದು ಮದುವೆಯನ್ನ 23ನೇ ತಾರೀಕು ಜಾನ್ವರಿ ಅವರು ನಿರ್ಧರಿಸಿದ್ದಾರೆ. ದಿವ್ಯಜ್ಯೋತಿ ನಾಸಿನ್ ಸಭೆಯಲ್ಲಿ ಇದು ಮೊದಲನೆಯ ವಿವಾಹ ಪ್ರಕಟಣೆ ಆಗಿದೆ. ಈ ಒಂದು ವಿವಾಹಕ್ಕೆ ಯಾವುದಾದ್ರು ಆಕ್ಷೇಪಣೆ ಇದ್ರೆ ದಯವಿಟ್ಟು ನೀವು ಮೊದಲೇ ತಿಳಿಸಬೇಕು ಅಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವರಾಗಿದ್ದೇವೆ. ನಮ್ಮ ಒಂದು ಸತೀಶ್ ಬ್ರದರ್ ಅವರ ಮದುವೆ 23ನೇ ತಾರೀಕು ದಿವ್ಯಜ್ಯೋತಿ ನಡೆಯುವಂತದ್ದಾಗಿದೆ. ಅದಕ್ಕಾಗಿ ನಾವು ನಿಮ್ಮನ್ನು ಕೇಳಿಕೊಳ್ಳುವಂತದ್ದು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ನಾವು ವಾಕ್ಯ ಕೇಳಿ ಹೋಗ್ತಾ ಇದ್ದೇವೆ. ಈ ಮೊದಲ ಭಾನುವಾರದಲ್ಲಿ ದೇವರ ನಮ್ಮೊಟ್ಟಿಗೆ ಕರ್ತನ ಮೇಜಿನ ಕುರಿತಾಗಿ ನಾನು ಯಾವಾಗಲೂ ಕೊಡ್ತಾ ಇದ್ದೆ, ಆದ್ರೆ ಈ ದಿನ ನಮ್ಮ ರೆವರೆಂಡ್ ನೋಡ್ರಾಜ್ ಅವರು ಕೊಡ್ತಾರೆ. ಅದಕ್ಕಾಗಿ ನಾವೆಲ್ಲ ಚಪಾತಿ ಆತನ ಬರಮಾಡಿಕೊಂಡು ಯಜ್ಞದ ಕುರಿಮರಿಯೇ ನಂದೀಶ್ವರಾಧನೆ ಮಣ್ಣನ್ನು ಆರೋಗ್ಯಿಸಲು ನೀನೊಂದು ಬಲಿಯಾದೆ. ಯಜ್ಞದ ಕುರಿಮರಿಯೇ ನಂದೀಶ್ವರಾಧನೆ ನನ್ನನ್ನು ಆರೋಗ್ಯಿಸಲು ನೀನೊಂದು ಬಲಿಯಾದೆ. ಪ್ರೀತಿ ಸ್ವರೂಪನು, ಕೃಪಾ ಸತ್ಯ ಸಂಪೂರ್ಣನು, ಎಂದಿಗೂ ಬದಲಾಗದಂತವನು, ಮಾರ್ಪಡದಂತವನು ಆಗಿಲ್ಲ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನೂತನ ವರ್ಷದ ನೂತನ ಮಾಸದ ಪ್ರಥಮ ಪುನರುತ್ಥಾನದ ದಿನ ನಿನ್ನ ಪ್ರೀತಿಯ ಮಕ್ಕಳಾದಂಥ ನಾವು ಈ ರೀತಿಯಾಗಿ ಸಭೆಯಾಗಿ ಸೇರಿ ಬಂದು ನಿನ್ನನ್ನು ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ಆರಾಧಿಸುವಂತೆಯೂ ಅನುಗ್ರಹ ಮಾಡಿದ ಈ ಪರಿಶುದ್ಧವಾದಂಥ ಸಮಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೇ, ಈ ಆರಾಧನೆಯ ಮಧ್ಯದಲ್ಲಿ ನೀನಿದ್ದು ನಮ್ಮ ಮೂಲಕ ಮಹಿಮೆ ಹೊಂದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕಾಣಿಕೆಗಳ ಭಾಗವನ್ನು ಕೂಡ ಆಶೀರ್ವದಿಸಿ ಅದರಿಂದಲೂ ಮಹಿಮೆ ಹೊಂದಿದ್ದಿ, ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈಗಲೂ ಕರ್ತನೇ, ನಿನ್ನ ಮೇಜಿನ ಮುಂಭಾಗದಲ್ಲಿ ಬಂದಿರತಕ್ಕಂಥವರಾದ ನಾವು ನಿನ್ನ ಮೇಜಿನ ಕುರಿತು ಕೆಲವು ಸಂಗತಿಗಳನ್ನು ತಿಳಿದುಕೊಂಡು ಅದರಲ್ಲಿ ನಾವು ವಿಚಾರವಂತರಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಂತವರಾಗಿ ಯೋಗ್ಯವಾಗಿ ಪಾಲು ತೆಗೆದುಕೊಳ್ಳುವುದಕ್ಕೋಸ್ಕರ ಸಹಾಯ ಮಾಡು. ವಾಕ್ಯ ನಿನ್ನದು ಸ್ವಾಮಿ, ಬೆತ್ತಲ್ಪಡುವಂತಹ ವಾಕ್ಯ ನಮ್ಮೆಲ್ಲರಿಗೂ ಆಶೀರ್ವಾದಕರವಾಗುವಂತೆ ಕೃಪೆಯನ್ನು ದಯಪಾಲಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ. ಆಮೆನ್. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ 2026ನೇ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನ ನಾನು ಮತ್ತು ನನ್ನ ಕುಟುಂಬದ ಪರವಾಗಿ ಕೋರುವಂತವನಾಗಿದ್ದೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ದೇವರು ನಿಮ್ಮೆಲ್ಲರನ್ನ ಈ ವರ್ಷದುದ್ದಕ್ಕೂ ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗ ಮಾಡಿಕೊಳ್ಳಲಿ, ತನ್ನ ರಕ್ತ ಕೋಟೆಯಲ್ಲಿ ಮರೆ ಮಾಡಿಕೊಳ್ಳಲಿ, ಪರಿಶುದ್ಧಾತ್ಮನ ಸಹಾಯದಿಂದ ನಿಮ್ಮೆಲ್ಲರನ್ನು ನಡೆಸಲಿ, ಕೈ ಹಾಕುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಸಫಲಪಡಿಸಲಿ ಎಂಬುದಾಗಿ ನಾನು ಹಾರೈಸುವಂತವನಾಗಿದ್ದೇನೆ. ತಿಂಗಳ ಮೊದಲನೆಯ ಪುನರುತ್ಥಾನದ ದಿವಸ ಮೇಜಿನ ವಿಷಯದಲ್ಲಿ ಸಂದೇಶ ಕೊಡುವುದಕ್ಕಾಗಿ
ಅನುಮತಿಸಿರುವಂತ ಪ್ರಿಯ ಪಾಸ್ಟರ್ ಅವರಿಗೂ ಮತ್ತು ಹಿರಿಯ ಪಾಸ್ಟರ್ ಅವರಿಗೂ ಸಭಾಪಾಲನ ಸಮಿತಿಯ ಎಲ್ಲ ಸದಸ್ಯರಿಗೂ ಮತ್ತು ನಿಮಗೂ ನಾನು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಸಂಡೇ ಸ್ಕೂಲ್ನಲ್ಲಿ ಒಂದು ದಿವಸ ಸಂಡೇ ಸ್ಕೂಲ್ ಟೀಚರು ಮಕ್ಕಳಿಗೆ ಕೇಳ್ತಾರೆ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಏನು ವ್ಯತ್ಯಾಸ ಎಂಬುದಾಗಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಓಲ್ಡ್ ಟೆಸ್ಟ್ಮೆಂಟ್ ಅಂಡ್ ನ್ಯೂ ಟೆಸ್ಟ್ಮೆಂಟ್? ಸುಮಾರು 20 ರಿಂದ 30 ಜನ ಮಕ್ಕಳಿದ್ರು. ಎಲ್ಲ ಒಳ್ಳೆ ನಾಲೆಜ್ ಇದ್ದಂಥವರೇ. ನಾನು ಹೇಳ್ತೀನಿ ಅಂತೇಳಿ ಎಲ್ಲರೂ ಕೈ ಎತ್ತಿದ್ರು. ಬಟ್ ಟೀಚರ್ಗೆ ಆಶ್ಚರ್ಯ ಆಗ್ಬಿಡ್ತಾವ. ದೊಡ್ಡವರಿಗೆ ಗೊತ್ತಿಲ್ಲದಂತ ವಿಷಯ ಈ ಮಕ್ಕಳಿಗೆ ಗೊತ್ತಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು, ಓಕೆ ಎಲ್ಲರಿಗೂ ಗೊತ್ತಿದೆಯಾ? ಎಲ್ಲರಿಗೂ ಗೊತ್ತಿದೆ, ಸರಿ, ನೀವು ಯಾರು ಬೇಡ ನೀವು ಹೇಳ್ರಿ ಅಂತ ಹೇಳಂದ್ರು. ಒಂದು ಚಿಕ್ಕ ಮಗು ಎದ್ದು ನಿಂತ್ಕೊಂಡು ಹೇಳ್ತಾ ಇದೆ, ಹಳೆ ಒಡಂಬಡಿಕೆಯಲ್ಲಿ ಕುರುಬನಿಗೋಸ್ಕರ ಕುರಿಗಳು ಪ್ರಾಣ ಕೊಟ್ಟಿವೆ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಕುರಿಗಳಿಗೋಸ್ಕರ ಕುರುಬನು ಪ್ರಾಣ ಕೊಟ್ಟಿದ್ದಾನೆ. ಇದೇ ವ್ಯತ್ಯಾಸ. ಚಪ್ಪಾಳೆ ತಟ್ಟೋಣ. ಹಳೆ ಒಡಂಬಡಿಕೆಯಲ್ಲಿ ಕುರುಬನಿಗೋಸ್ಕರ ಕುರಿಗಳು ಪ್ರಾಣ ಕೊಟ್ಟಿವೆ. ಪ್ರಾಯಶ್ಚಿತ್ತ ಯಜ್ಞ, ಸಮಾಧಾನ ಯಜ್ಞ, ತಿಳಿಯದೆ ಮಾಡಿದಂತ ತಪ್ಪುಗಳಿಗೋಸ್ಕರವಾಗಿ ಯಜ್ಞ. ಏನೇನು ಯಜ್ಞಗಳು? ಯಾಜಕಕಾಂಡ ಪುಸ್ತಕ 1ನೇ ಅಧ್ಯಾಯ 1 ರಿಂದ 5 ವಚನಗಳನ್ನು ನೋಡುವುದಾದ್ರೆ 6 ಯಜ್ಞಗಳ ಬಗ್ಗೆ ಬರೆಯಲಾಗಿದೆ. ಅದರಲ್ಲಿ ಒಂದು ಧಾನ್ಯ ಸಮರ್ಪಣೆ. ಧಾನ್ಯ ಸಮರ್ಪಣೆಯನ್ನು ಹೊರತುಪಡಿಸಿದ್ರೆ ಮಿಕ್ಕ 5 ಯಜ್ಞಗಳು ಕೂಡ ಕುರಿ, ಟಗರು, ಹೋತು, ಹೋರಿ ಇವುಗಳೇ ಅರ್ಪಣೆ ಆಗಿರುವಂತವುಗಳಾಗಿವೆ. ಇವುಗಳಲ್ಲಿ ಹೆಚ್ಚು ಯಜ್ಞಕ್ಕಾಗಿ ಅರ್ಪಣೆ ಆಗಿರ್ತಕ್ಕಂಥವುಗಳು ಯಾವುವು? ಕುರಿಗಳು. ಯಾರಿಗೋಸ್ಕರ? ಯೆಹೋವನು ನನಗೆ ಕುರುಬನಾದ ಯೆಹೋವನಿಗೋಸ್ಕರ ಅರ್ಪಿತವಾದಂಥದ್ದು. ಯಾವಾಗ ನಾವು ಹೊಸ ಒಡಂಬಡಿಕೆಗೆ ಬರ್ತೇವೋ, ಹೊಸ ಒಡಂಬಡಿಕೆಯಲ್ಲಿ ಕುರಿಗಳಿಗೋಸ್ಕರ ಕುರುಬನು ಸಮರ್ಪಿತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕುರುಬನು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ನಾನೇ ನನ್ನ ಕುರಿಗಳಿಗೆ ಕುರಿಗಳು ಯಾರು? ಕುರಿಗಳು ಯಾರು? ನಾವು. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನಗೆ ವಂದನೆ ಸಲ್ಲಿಸುತ್ತೇವೆ. ಈ ಬೆಳಗಿನ ಜಾವ ನಿನ್ನ ಮಹಾಕೃಪೆಯಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಿ 2026ನೇ ವರ್ಷದ ಪ್ರಥಮ ಪುನರುತ್ಥಾನದ ದಿನ ನಿನ್ನ ಪವಿತ್ರ ಸಮ್ಮುಖದಲ್ಲಿ ಬಂದು ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವುದಷ್ಟೇ ಅಲ್ಲ ಕರ್ತನೆ, ನಿನ್ನ ಮೇಜಿನಲ್ಲಿಯೂ ಕೂಡ ಪಾಲು ತೆಗೆದುಕೊಳ್ಳುವಂತ ಭಾಗ್ಯವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಈ ದಿನ ನೀನು ನಮ್ಮೊಂದಿಗೆ ಮಾತಾಡಿಸು. ನಮ್ಮ ಹೃದಯದೊಳಗೆ ಇರುವಂತಹ ಅನೇಕ ವಿಷಯಗಳಿಗೆ ಅಥವಾ ಪ್ರಾಬ್ಲಮ್ಸ್ಗಳಿಗೆ, ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ನಿನ್ನ ವಾಕ್ಯದ ಮೂಲಕವಾಗಿ ಉತ್ತರವನ್ನು ದಯಪಾಲಿಸಿ ನಮ್ಮ ಆತ್ಮಗಳನ್ನು ಪಾಲುಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನ ನಾವು ನೋಡಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳು. 11 ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ಎಂಬುವಂಥದ್ದು. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇತಿಹಾಸವನ್ನು ನಾವು ನೋಡುವುದಾದ್ರೆ ಸತ್ಯವೇದವು ಸಭೆಗೆ 2 ಆಚರಣೆಗಳನ್ನು ಮಾಡುವುದಕ್ಕಾಗಿ ತಿಳಿಸಿದೆ. ಮೊದಲನೇದು, ಯಾರೆಲ್ಲ ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನಲ್ಲಿ ನಂಬಿಕೆ ಇಡುತ್ತಾರೋ ಆ ಒಂದು ನಂಬಿಕೆಯನ್ನು ಮತ್ತು ಅವರು ಅಂಗೀಕರಿಸಿಕೊಂಡಿರ್ತಕ್ಕಂಥ ವಿಧಾನವನ್ನು ಬಹಿರಂಗವಾಗಿ ತೋರಿಸುವುದಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು. ಅದು ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು. ಕೆಲವರು ಸಿಂಪಡಿಸಿ ಮಾಡಿಸಿಕೊಳ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ರೀತಿಯಿಂದ ಮಾಡಿಸಿಕೊಳ್ತಾರೆ. ಆದರೆ ಸತ್ಯವೇದ ನಮಗೂ ಮುಳುಗಿಸಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ತಿಳಿಸುವಂತದ್ದಾಗಿದೆ. ಈ ಒಂದು ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂಥದ್ದು ಕರ್ತನಾದಂಥ ಯೇಸು ಕ್ರಿಸ್ತನು
ನಮಗೋಸ್ಕರವಾಗಿ ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ತಿರುಗಿ ಎದ್ದಿದ್ದಾನೆ ಎಂಬುವಂಥದ್ದನ್ನ ತಿಳಿಯಪಡಿಸುವಂತಾಗಿದೆ. ಹಾಗಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂತ ಪ್ರತಿಯೊಬ್ಬಗೂ ಕೂಡ ನಾನು ಕರ್ತನಾದಂತ ಯೇಸು ಕ್ರಿಸ್ತನೊಂದಿಗೆ ನನ್ನ ಪಾಪಗಳಿಗಾಗಿ ಸಾಯ್ತಾ ಇದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನು ಯಾವ ಪ್ರಕಾರವಾಗಿ ಸತ್ತವರೊಳಗಿಂದ 3 ದಿವಸಗಳಾದ ಮೇಲೆ ಎದ್ದು ಬಂದನೋ ಅದೇ ರೀತಿಯಿಂದ ನಾನು ಕೂಡ ಪಾಪದ ಪಾಲಿಗೆ ಸತ್ತು ನೀತಿಗೋಸ್ಕರ ಜೀವಿಸುವಂತ ಒಂದು ಉದ್ದೇಶಕ್ಕೋಸ್ಕರವಾಗಿ ಮತ್ತೆ ಎದ್ದು ಬರುತ್ತೇನೆ ಎಂಬುದಾಗಿ ನೀರಿನಲ್ಲಿ ಒಂದು 3 ಸೆಕೆಂಡ್ ಇದ್ದು ಎದ್ದು ಬರ್ತೇವೆ. ನಾವು ನೀರಿನಲ್ಲಿದ್ದಂತಹ 3 ಸೆಕೆಂಡ್ 3 ದಿನಗಳಿಗೆ ಸಾದೃಶ್ಯ. ಹಾಗಾಗಿ ನಾವು ಕ್ರಿಸ್ತನೊಂದಿಗೆ ಪುನರುತ್ಥಾನ ಹೊಂದಿದ್ದೇವೆ ಅನ್ನುವಂತ ಸತ್ಯವನ್ನ ಈ ದೀಕ್ಷಾ ಸ್ನಾನ ನಮಗೂ ತಿಳಿಯಪಡಿಸುವಂತದ್ದಾಗಿದೆ. ಎರಡನೇದಾಗಿ ಸತ್ಯವೇದ ನಮಗೂ ತಿಳಿಸುವಂತದ್ದು ಏನಂತ ಹೇಳಿದ್ರೆ, ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತ ಪ್ರತಿಯೊಬ್ಬಗೂ ಕೂಡ ಈ ದೀಕ್ಷಾ ಸ್ನಾನಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಪ್ರತಿದಿನವೂ ಕೂಡ ಪ್ರಸಿದ್ಧಿಪಡಿಸುವಂತವನಾಗುವುದಕ್ಕೋಸ್ಕರ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಬೇಕು ಎಂಬುದಾಗಿ. ಈ ಕರ್ತನ ಮೇಜಿನಲ್ಲಿ ಏನಿದೆ? 1 ಕೊರಿಂಥ 10ನೇ ಅಧ್ಯಾಯ 16ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದ 16ನೇ ವಚನ. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ಸೊ ನಮ್ಮ ಮುಂದೆ ಇರುವಂತ ಪವಿತ್ರ ಪದಾರ್ಥಗಳಾದಂತ ರೊಟ್ಟಿ ಹಾಗೂ ದ್ರಾಕ್ಷಾರಸ ಈ ಎರಡೂ ಕೂಡ ನಮ್ಮೆಲ್ಲರಿಗೂ ಯಾವುದನ್ನು ಸೂಚಿಸುತ್ತವೆ ಅನ್ನುವುದಾದರೆ, ರೊಟ್ಟಿ ಕರ್ತನಾದ ಯೇಸು ಕ್ರಿಸ್ತನ ದೇಹವನ್ನು ಹಾಗೂ ದ್ರಾಕ್ಷಾರಸ ಕರ್ತನಾದ ಯೇಸು ಕ್ರಿಸ್ತನ ರಕ್ತವನ್ನು. ಬಹಳ ಜನ ಹೇಳ್ತಾರೆ, ನಾವು ದೇವರ ಸ್ತೋತ್ರ ಮಾಡಿ ಈ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವಾಗ, ಈ ದ್ರಾಕ್ಷಾರಸದಲ್ಲಿ ಪಾಲು ತೆಗೆದುಕೊಳ್ಳುವಾಗ ಯೇಸು ಕ್ರಿಸ್ತನ ದೇಹ ಅಕ್ಷರಸವಾಗಿ ಮಾಂಸವಾಗಿ ಪರಿವರ್ತನೆ ಆಗ್ತದೆ. ಯೇಸು ಕ್ರಿಸ್ತನ ಈ ದ್ರಾಕ್ಷಾರಸ ಯೇಸು ಕ್ರಿಸ್ತನ ರಕ್ತವಾಗಿ ಪರಿವರ್ತನೆ ಆಗ್ತದೆ ಎಂಬುದಾಗಿ. ಇಲ್ಲ ಪ್ರಿಯರೇ, ಅಕ್ಷರಸವಾಗಿ ಅದು ರಕ್ತವಾಗಿ ಆಗಲಿ ಮಾಂಸವಾಗಿ ಆಗಲಿ ಪರಿವರ್ತನೆ ಆಗುವುದಿಲ್ಲ. ರೊಟ್ಟಿ ರೊಟ್ಟಿಗೆ, ರಕ್ತ ರಕ್ತವೇ. ಅದು ಕೇವಲ ಯೇಸು ಕ್ರಿಸ್ತನ ದೇಹವನ್ನು ಸೂಚಿಸ್ತಾ ಇದೆ ಅಷ್ಟೇ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಪೌಲನು. ಏನು ಸೂಚಿಸ್ತಾ ಇದೆ? ಅದು ಯೇಸು ಕ್ರಿಸ್ತನ ದೇಹ. ಯೇಸು ಕ್ರಿಸ್ತನ ದೇಹ. ರೊಟ್ಟಿ ಯೇಸು ಕ್ರಿಸ್ತನ ದೇಹವನ್ನು ಸೂಚಿಸುವಂತದ್ದಾಗಿದೆ. ಎರಡನೇದಾಗಿ ದ್ರಾಕ್ಷಾರಸ ಯೇಸು ಕ್ರಿಸ್ತನ ರಕ್ತವನ್ನು ಸೂಚಿಸುತ್ತದೆ. ಒಂದು ವೇಳೆ ಅಪೊಸ್ತಲನಾದಂತ ಪೌಲನು ಈ ಭಾಗದಲ್ಲಿ ರೊಟ್ಟಿ ಯೇಸು ಕ್ರಿಸ್ತನ ದೇಹವಾಗಿ ಮಾರ್ಪಡುತ್ತದೆ, ದ್ರಾಕ್ಷಾರಸ ಯೇಸು ಕ್ರಿಸ್ತನ ರಕ್ತವಾಗಿ ಮಾರ್ಪಡುತ್ತದೆ ಎಂಬುದಾಗಿ ಹೇಳಿದ್ರೆ ನಾವು ಒಪ್ಪಿಕೊಳ್ಳಬಹುದಾಗಿತ್ತು. ಆದ್ರೆ ಹಾಗೆ ಹೇಳಿಲ್ಲ. ಹಾಗಾಗಿ ಬಹಳ ಜನರಲ್ಲಿ ಈ ಒಂದು ವಿಚಾರ ಇದೆ. ನಾವು ಕ್ರಿಸ್ತನ ದೇಹದಲ್ಲಿ ಪಾಲು ತೆಗೆದುಕೊಳ್ಳುವಾಗ ರೊಟ್ಟಿಯನ್ನು ಸೇವಿಸುವಂತವರು ನಾವು ದೇಹವನ್ನೇ ಸೇವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾರೆ. ದ್ರಾಕ್ಷಾರಸವನ್ನು ಸೇವಿಸ್ತಕ್ಕಂಥವರು ನಾವು ಯೇಸು ಕ್ರಿಸ್ತನ ರಕ್ತವನ್ನೇ ಸೇವಿಸುತ್ತೇವೆ ಎಂಬುದಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 51ನೇ ವಚನದಲ್ಲಿ ನೀವು ನನ್ನ ಮಾಂಸವನ್ನು ತಿನ್ನಬೇಕು, ನನ್ನ ರಕ್ತವನ್ನು ಕುಡಿಯಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರಲ್ಲ. ಹಾಗಾಗಿ ನಾವು ಆತನ ರಕ್ತ ಕುಡಿತಾ ಇದ್ದೇವೆ, ಆತನ ಮಾಂಸ ತಿನ್ನುತ್ತಾ ಇದ್ದೇವೆ ಎಂಬುದಾಗಿ ಈ ವಿಷಯಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ನಮಗೂ ತಿಳಿಸಿರುವಂತ ವಿಷಯ, ಇದು ನನ್ನ ದೇಹ, ನಿಮಗೋಸ್ಕರವಾಗಿ ನಾನು ದುಡಿಯುತ್ತಾ ಇದ್ದೇನೆ, ಇದು ನನ್ನ ರಕ್ತ, ನಿಮಗೋಸ್ಕರವಾಗಿ ನಾನು ಸುರಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ನಾವು ಪಸ್ಕ ಹಬ್ಬವನ್ನ ನೆನಪಿಗೆ ತಂದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂತದ್ದಾಗಿದೆ. ಕರ್ತನು ಸಂಹಾರ ದೂತನಿಗೆ ಹೇಳ್ತಾನೆ, ಯಾರ ಮನೆಗಳ ಬಾಗಿಲುಗಳ ನಿಲುವು ಕಂಬಗಳಿಗೂ ಪಟ್ಟಿಗಳಿಗೂ ಆ ರಕ್ತದ ಕುರಿಮರಿಯ ರಕ್ತದ ಗುರುತು ಇರುವುದಿಲ್ಲವೋ ಅಂತವರನ್ನು ನೀವು ಸಂಹಾರ ಮಾಡಬೇಕು. ಚೊಚ್ಚಲ ಮಕ್ಕಳನ್ನೆಲ್ಲ ಸಂಹಾರ ಮಾಡಬೇಕು, ಚೊಚ್ಚಲಾದಂಥದ್ದನ್ನೆಲ್ಲ ಸಂಹಾರ ಮಾಡಬೇಕು. ಆದರೆ ಯಾರ ಮನೆಗಳ ನಿಲುವು ಕಂಬಗಳಿಗೂ ಮತ್ತು ಪಟ್ಟಿಗಳಿಗೂ ಕುರಿಮರಿಯ ರಕ್ತದ ಗುರುತು ಇರ್ತದೋ ಅಂತವರನ್ನು ಸ್ಪೇರ್ ಮಾಡಬೇಕು. ಅವರು ಕೇವಲ ಆ ರಕ್ತವನ್ನ ಆ ಮನೆಗಳ ನಿಲುವು ಪಟ್ಟಿಗೆ ಅಂದ್ರೆ ಮೇಲಿನ ಭಾಗಕ್ಕೆ ಮತ್ತು ಕಂಬಗಳಿಗೆ ಹಚ್ಚಿದ್ರು, ಸೇವಿಸಲಿಲ್ಲ. ಹಾಗಾಗಿ ಆ ಗುರುತಿರ್ತಕ್ಕಂಥವ್ರನ್ನ ದೇವದೂತನು ಏನು ಮಾಡಲಿಲ್ಲ. ಯಾವ ಮನೆಗಳ ನಿಲುವು ಪಟ್ಟಿಗಳಿಗೂ ಕಂಬಗಳಿಗೂ ರಕ್ತದ ಗುರುತಿರಲಿಲ್ಲವೋ ಅಲ್ಲಿ ಆ ಚೊಚ್ಚಲಾದಂಥದ್ದೆಲ್ಲವನ್ನು ಕೂಡ ಸಂಹರಿಸುವುದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ದೇಹ ರಕ್ತದಲ್ಲಿ ಪಾಲು ತೆಗೆದುಕೊಳ್ತಕ್ಕಂಥವರಾದ ನಾವು ಮೊಟ್ಟ ಮೊದಲನೇದಾಗಿ ನೆನಪು ಮಾಡಿಕೊಳ್ಳುವಂಥದ್ದು ಏನೆಂದರೆ, ಈ ದೇಹ, ಈ ರೊಟ್ಟಿ ಇದು ಕ್ರಿಸ್ತನ ದೇಹವನ್ನು ಸೂಚಿಸುತ್ತದಷ್ಟೇ. ಎರಡನೇದಾಗಿ ಈ ದ್ರಾಕ್ಷಾರಸ ಕ್ರಿಸ್ತನ ರಕ್ತವನ್ನು ಸೂಚಿಸುತ್ತದಷ್ಟೇ. ಇದನ್ನು ಯಾವಾಗಲೂ ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಮೊದಲನೇದಾಗಿ ಈ ಲೋಕದಲ್ಲಿ ಬಂದಂತ ಈ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಮಹಾ ಉದ್ದೇಶ
ಇದರಲ್ಲಿ ಒಂದು ಘಟನೆ ನಮ್ಮ ನೆನಪಿಗೆ ಬರ್ತದೆ. ಆ ಘಟನೆ ಏನು ಅಂತ ಹೇಳುವುದಾದ್ರೆ, ಕುರುಬನು ತೂತರು ಹೊಲದಲ್ಲಿದ್ದು ಕುರಿ ಹಿಂಡನ್ನು ಕಾಯುವಂತ ಸಂದರ್ಭದಲ್ಲಿ ಬಂದು ಹೇಳಿರ್ತಕ್ಕಂಥ ಮಾತು. ಕ್ರಿಸ್ತ ಜಯಂತಿಯ ಆಚರಣೆಯಲ್ಲಿ ಸಾಮಾನ್ಯವಾಗಿ ಈ ವಾಕ್ಯವನ್ನು ಎಲ್ಲ ಕಡೆಗಳಲ್ಲಿಯೂ ಕೂಡ ಹೇಳ್ತಾರೆ. ಚಿಕ್ಕ ಮಕ್ಕಳು ಮೊದಲುಕೊಂಡು ಮುಪ್ಪಿನ ಪ್ರಾಯದವರೆಗೂ ಇರತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೂ ಈ ವಾಕ್ಯ ನೆನಪಿನಲ್ಲಿರುವಂತದ್ದಾಗಿದೆ. ಏನ್ ಹೇಳ್ತಾನೆ ದೇವದೂತನು ಬಂದು ಕುರುಬರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತಾರೆ. ಯಾರಿಗೆ ಹೇಳ್ತಾ ಇದ್ದಾನೆ? ಕುರುಬರಿಗೆ. ಕುರುಬರಿಗೆ ಯಾಕೆ ಹೇಳಿದ್ರು? ಅವರು ಬೆತ್ಲೆಹೇಮಿನಲ್ಲಿದ್ದಾರೆ. ಈಗ ಬೆತ್ಲೆಹೇಮಿನಲ್ಲಿ ಕುರುಬರನ್ನು ಹೊರತುಪಡಿಸಿ ಬೇರೆ ಯಾರು ಇಲ್ವಾ? ಅಥವಾ ಯೆರೂಸಲೇಮಿಗೆ ಹೋಗಿ ಹೇಳ್ಬಹುದಾಗಿತ್ತು. ಬೆತ್ಲೆಹೇಮಿಗೂ ಯೆರೂಸಲೇಮಿಗೂ 9.5 ಕಿಲೋಮೀಟರ್ ದೂರ, ಹತ್ರ 10 ಕಿಲೋಮೀಟರ್ ಒಳಗಡೆ ಅಷ್ಟೇ. ಯೇಸು ಕ್ರಿಸ್ತನು ಜನಿಸಿರ್ತಕ್ಕಂಥ ಸಂಗತಿಯ ಕುರಿತು ಬೆತ್ಲೆಹೇಮಿನಲ್ಲಿರ್ತಕ್ಕಂಥ ಕುರುಬರಿಗೆ ಹೇಳ್ತಾ ಇದ್ದಾನೆ. ಯೆರೂಸಲೇಮಿನಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಾ ಇಲ್ಲ, ವರ್ತಕರಿಗೆ ಹೇಳ್ತಾ ಇಲ್ಲ, ಪ್ರಯಾಣಿಕರಿಗೆ ಹೇಳ್ತಾ ಇಲ್ಲ. ದೊಡ್ಡ ದೊಡ್ಡ IAS IPS ಆಫೀಸರ್ ಆ ಟೈಮ್ನಲ್ಲಿ ಏನೇನು ಉದ್ಯೋಗದಲ್ಲಿದ್ರು, ಅಧಿಕಾರದ ಸ್ಥಾನದಲ್ಲಿದ್ರು, ಅವ್ರು ಯಾರಿಗೂ ಹೇಳ್ತಾ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಕುರುಬರಿಗೆ ತಿಳಿಸಿದಂತ ಆ ಸಂದೇಶದಲ್ಲಿಯೇ ಕರ್ತನಾದಂತ ಯೇಸು ಕ್ರಿಸ್ತನ ಯಜ್ಞ ನಡೆಯಿದೆ. ಕುರುಬರಿಗೆ ಹೇಳ್ತಾ ಇದ್ದಾನೆ. ಸತ್ಯವೇದದಲ್ಲಿ ಬೆತ್ಲೆಹೇಮ್ ಅಂತಕ್ಕಂಥ ಗ್ರಾಮ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ಗ್ರಾಮ. ಬೆತ್ಲೆಹೇಮಿಗೂ ಯೆರೂಸಲೇಮಿಗೂ ಅವಿನಾಭಾವ ಸಂಬಂಧ ಇರುವಂತದ್ದಾಗಿದೆ. ಬೆತ್ಲೆಹೇಮಿನಲ್ಲಿ ನಮ್ಮ ಮೂಲ ಪಿತೃವಾಗಿರ್ತಕ್ಕಂಥ ಯಾಕೋಬನ ಹೆಂಡತಿ ರಾಹೇಲಳು 2ನೇ ಮಗನಿಗೆ ಜನ್ಮ ನೀಡುವಂತ ಸಂದರ್ಭದಲ್ಲಿ ಹೆರಿಗೆಯ ಬೇನೆಯಿಂದ ಸಾಯುವಂತ ಪರಿಸ್ಥಿತಿಗೆ ಒಳಗಾದಳು. ಆದಿಕಾಂಡ ಪುಸ್ತಕ 35ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. ಆಕೆ ಮಗುವನ್ನ ಹೆರುವಂತ ಸಂದರ್ಭದಲ್ಲಿ ಎತ್ತಾದ ಮೇಲೆ ಆ ಮಗುವಿಗೆ ಬೆನೂನಿ ಅಂತ ಹೆಸರಿಡ್ತಾಳೆ. ಏನಂತ ಹೆಸರಿಡ್ತಾಳೆ? ಬೆನೂನಿ. ಬೆನೂನಿ ಅಂದ್ರೆ ದುಃಖದ ಮಗನು ಎಂಬುದಾಗಿ. ಆದರೆ ಆ ಮಗುವಿನ ತಂದೆಯಾದಂತ ಯಾಕೋಬನು ಆ ಮಗುವಿಗೆ ಬೆನ್ಯಾಮೀನ್ ಎಂಬುದಾಗಿ ಹೆಸರಿಡ್ತಾನೆ. ನೋಡಿ, ಈ ಬೆನ್ಯಾಮೀನ್ ಅಂತಕ್ಕಂಥ ಹೆಸರು, ಬೆನೂನಿ ಅಂತಕ್ಕಂಥ ಹೆಸರು ಕರ್ತನಾದಂತ ಯೇಸು ಕ್ರಿಸ್ತನ ತ್ಯಾಗ, ಶ್ರಮೆ, ಮರಣ, ಉಳುವಿಕೆ ಮತ್ತು ಪುನರುತ್ಥಾನಕ್ಕೆ ಸಾದೃಶ್ಯವಾದಂತ ದುಃಖದ ಮಗನು. ಬೆತ್ಲೆಹೇಮು ದುಃಖದ ಮಗನನ್ನ ಹಿಡಿದುಕೊಳ್ತಾ ಇದೆ. ಬೆತ್ಲೆಹೇಮು ಮುಂದಿನ ದಿವಸಗಳಲ್ಲಿ ಶ್ರಮೆಗಳನ್ನು ತಾಳುವಂತ ಮಗನನ್ನು ಹೇರ್ತಾ ಇದೆ. ಬೆತ್ಲೆಹೇಮು ಮುಂದಿನ ದಿವಸಗಳಲ್ಲಿ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳುವಂತ ಮಗನನ್ನು ಹೇರ್ತಾ ಇದೆ. ಬೆತ್ಲೆಹೇಮು ಮುಂದಿನ ದಿವಸಗಳಲ್ಲಿ ಇಡೀ ಲೋಕವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ತನ್ನನ್ನು ತಾನೇ ತ್ಯಾಗವಾಗಿ ಮಾಡಿಕೊಳ್ಳತಕ್ಕಂಥ ಮಗನನ್ನ ಹೇರ್ತಾ ಇದ್ದಾನೆ. ಶ್ರಮೆ, ಸಂಕಟ, ದುಃಖ ಇವುಗಳನ್ನ ಸೂಚಿಸ್ತಕ್ಕಂಥದ್ದೇ ಬೆನೂನಿ. ಎರಡನೇದಾಗಿ ಬೆನ್ಯಾಮೀನ್. ಬೆನ್ಯಾಮೀನ್ ಅದರ ಅರ್ಥ ಬಲಭುಜ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನು ಸೂಚಿಸುವಂತದ್ದಾಗಿ. ಕ್ರೂಸೆ ಇಲ್ಲದೆ ಕಿರೀಟ ಇಲ್ಲ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಶ್ರಮೆ ಸಂಕಟಗಳನ್ನ ಅನುಭವಿಸದೆ ಹೋದರೆ ಆತನ ಮಹಿಮೆಯನ್ನು ಹೊಂದುವುದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಬಲಭುಜ. ನಾವು 108ನೇ ಕೀರ್ತನೆಯಲ್ಲಿ ನೋಡ್ತೇವೆ. ಅಲ್ಲಿ ಕೀರ್ತನೆಗಾರನು ಈ ಪ್ರಕಾರವಾಗಿ ಕರ್ತನ ಕುರಿತಾಗಿ ತಿಳಿಸಿದ್ದಾನೆ. ದಯಮಾಡಿ ಆ ವಚನ ನೋಡೋಣ. ಸಾಮ್ಸ್ 108 ಮೊದಲನೇ ವಚನ ಯಾರಾದ್ರೂ ಹೋದ್ರಿ? ಸಾರಿ 110 ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಿರೋಧಿಯಾದಂತಹ ಸೈತಾನನನ್ನು ಶಿಲುಬೆಯ ಮೇಲೆ ಸೋಲಿಸಿ ಅವನನ್ನು ನಿರಾಯುಧನನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಮೆರೆಸಿ ತೋರಿಸಿ ಮತ್ತೆ ಸತ್ತವರೊಳಗಿಂದ ಎದ್ದು 3 ದಿವಸಗಳಾದ ಮೇಲೆ ಪರಲೋಕಕ್ಕೆ ಏರಿ ಹೋಗಿ ಮಾರ್ಕ ಸುವಾರ್ತೆ 16ನೇ ಅಧ್ಯಾಯದ 20ನೇ ವಚನದಲ್ಲಿ ನೋಡ್ತೇವೆ. ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಎಂಬುದಾಗಿ. ಬೆತ್ಲೆಹೇಮು ರೊಟ್ಟಿಯ ಮನೆ. ಬೆತ್ಲೆಹೇಮು ರೊಟ್ಟಿಯ ಮನೆ. ರೊಟ್ಟಿಯೇ ಇಲ್ಲದ ಬೆತ್ಲೆಹೇಮು ಅನೇಕ ರೊಟ್ಟಿಯ ಮನೆ ಆಗ್ತದೆ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಬೆತ್ಲೆಹೇಮು ಅನ್ನತಕ್ಕಂಥ ಆ ರೊಟ್ಟಿಯ ಮನೆಯನ್ನ ಇದು ರೊಟ್ಟಿಯ ಮನೆಯೇ ಎಂಬುದಾಗಿ ರುಜುಪಡಿಸುವುದಕ್ಕೋಸ್ಕರವಾಗಿ ತಾನು ಸ್ವತಃ ಜೀವ ಕೊಡುವಂತ ರೊಟ್ಟಿಯಾಗಿರ್ತಕ್ಕಂಥವನಾದ ಕಾರಣ ಆ ಊರಿನಲ್ಲಿ ಜನಿಸಿಕೊಳ್ಳುವುದರ ಮೂಲಕ
ಬೆತ್ಲೆಹೇಮು ನಿಜವಾಗಿಯೂ ರೊಟ್ಟಿಯ ಮನೆ ಎಂಬುವಂಥದ್ದನ್ನ ರುಚಿಪಡಿಸಿದಂತವನಾದನು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಕುರುಬರಿಗೆ ಆ ವಿಷಯಗಳನ್ನು ಅವ್ರು ತಿಳಿಸ್ತಾ ಇದ್ದಾರೆ. ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಯಾಕೆ ಕುರುಬರಿಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಕರ್ತನಲ್ಲಿ ಪ್ರಿಯರೇ, ಬೆತ್ಲೆಹೇಮಿನಲ್ಲಿದ್ದು ಕುರಿ ಹಿಂಡನ್ನು ಕಾಯ್ತಾ ಇದ್ದಂತಹ ಕುರುಬರು ಸಾಮಾನ್ಯ ಕುರುಬರು ಆಗಿರಲಿಲ್ಲ. ಅವರು ಯಾಜಕ ವರ್ಗದ ಕುರುಬರಾಗಿದ್ದರು, ಪ್ರೀಸ್ಟ್ಲಿ ಶೆಪರ್ಡ್ಸ್. ಅವರು ಕಾಯ್ತಕ್ಕಂಥ ಕುರಿಗಳು ಕೂಡ ಯಜ್ಞಕ್ಕೆ ನೇಮಿಸಿರ್ತಕ್ಕಂಥ ಕುರಿಗಳಾಗಿದ್ದವು. ಚಪ್ಪಾಳೆದಲ್ಲಿ ದೇವರನ್ನು ಮಹಿಮೆಪಡಿಸೋಣ. ಯೆರೂಸಲೇಮಿನಲ್ಲಿ ದೇವಾಲಯ ಇದೆ. ಯೆರೂಸಲೇಮಿನ ದೇವಾಲಯದಲ್ಲಿ ಪಸ್ಕ ಹಬ್ಬಕ್ಕೋಸ್ಕರವಾಗಿ, ಪರ್ಣಶಾಲೆಗಳ ಜಾತ್ರೆ ಹಬ್ಬಕ್ಕೋಸ್ಕರವಾಗಿ ಮತ್ತು ಹೊಸ ವರ್ಷದ ಹಬ್ಬಕ್ಕೋಸ್ಕರವಾಗಿ ಮತ್ತಿತರ ಬೇರೆ ಬೇರೆ ಒಕೇಶನ್ಸ್ ಗಳಲ್ಲಿ ಯಾವ ಯಜ್ಞಕ್ಕೆ ಬೇಕಾದಂತ ಕುರಿಗಳನ್ನ ಯೆರೂಸಲೇಮಿನ ದೇವಾಲಯದಲ್ಲಿ ಅರ್ಪಿಸಬೇಕಾಗಿತ್ತೋ ಆ ಯೆರೂಸಲೇಮಿನ ದೇವಾಲಯದಲ್ಲಿ ಅರ್ಪಿಸಬೇಕಾಗಿರುವಂತ ಎಲ್ಲ ಕುರಿಗಳನ್ನ ಬೆತ್ಲೆಹೇಮಿನಲ್ಲಿ ಕಾಯ್ತಾ ಇದ್ರು. ಹೇಳಿದ 9.5 ಕಿಲೋಮೀಟರ್ ದೂರ ಅಂತ. ಬೆತ್ಲೆಹೇಮಿನಲ್ಲಿ ಆ ಕುರುಬರು ಯಜ್ಞಕ್ಕೆ ನೇಮಕವಾದಂತ ಕುರಿಮರಿಗಳನ್ನ ಕಾಯ್ತಕ್ಕಂಥವರಾದ ಕಾರಣ ಫಸ್ಟ್ ದೇವದೂತರು ಹೋಗಿ ಅವರಿಗೆ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಕಾರಣ ಏನಂತ ಹೇಳ್ತಂದ್ರೆ, ನೀವು ಯಾವ ಯಜ್ಞಕ್ಕೋಸ್ಕರವಾಗಿ ಕುರಿಗಳನ್ನ ಮೇಯಿಸ್ತಾ ಇದ್ದೀರೋ ಇನ್ನು ಮುಂದೆ ಈ ಯಜ್ಞದ ಕುರಿಗಳನ್ನ ಮೇಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಂತಂದ್ರೆ ಯಜ್ಞಕ್ಕೆ ನೇಮಕವಾದಂತ ಕುರಿ ಜನಿಸಿ ಬಂದಿದ್ದಾನೆ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಅಗೋ, ದೇವರು ಯಜ್ಞಕ್ಕೆ ನೇಮಿಸಿದ ಲೋಕದ ಪಾಪವನ್ನು ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ಅಬ್ರಹಾಮನು ತನ್ನ ಇಬ್ಬರು ಸೇವಕರ ಜೊತೆ ಕತ್ತೆಯ ಮೇಲೆ ಸೌದೆಗಳನ್ನು ಹೇರಿಕೊಂಡು, ಕೈಯಲ್ಲಿ ಪಂಜನ್ನು ಹಿಡಿದುಕೊಂಡು, ಇನ್ನೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು, ಈಸಾಕನನ್ನ ತನ್ನ ಜೊತೆಯಲ್ಲಿ ಪಕ್ಕದಲ್ಲೇ ಇಟ್ಕೊಂಡು ಹೋಗ್ತಾ ಇದ್ದಾನೆ. ದೇವರು ತೋರಿಸಿರುವಂತ ಅವನು ಪರ್ವತದ ಕಡೆಗೆ ಹೋಗ್ತಾ ಇದ್ದಾನೆ. ಸೊ ನಾನು ಅನಿಸ್ತೀನಿ, ಈಸಾಕನಿಗೆ ಅವ್ರ ತಂದೆ ಮನೆಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಇತ್ತು. ನಮ್ ಡ್ಯಾಡಿ ಕಟ್ಟಿಗೆ ತಗೊಳ್ತಾ ಇದ್ದಾನೆ, ಪಂಚ್ ತೆಗೆದುಕೊಳ್ತಾ ಇದ್ದಾನೆ, ಚಾಕು ಕೂಡ ತೆಗೆದುಕೊಳ್ತಾ ಇದ್ದಾನೆ. ಇದೆಲ್ಲ ನೋಡಿದ್ರೆ ಏನೋ ಒಂದು ಯಜ್ಞ ಮಾಡೋದಕ್ಕಾಗಿ ರೆಡಿ ಆಗಿದ್ದಾನೆ ಅಂತ ಹೇಳ್ಕೊತಾಯಿತು. ಯಾಕಂದ್ರೆ ಅಬ್ರಹಾಮನ ಹಳೆ ಒಡಂಬಡಿಕೆಯಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥದ್ದು ಯಾವುದಕ್ಕೆ ಗೊತ್ತಾ? ಯಜ್ಞವೇದಿಗಳನ್ನು ಕಟ್ಟಿಸುವುದರ ಮೂಲಕ. ಯಜ್ಞವೇದಿಗಳನ್ನು ಕಟ್ಟುವುದರಲ್ಲಿ ನಿಸ್ಸೀಮನಾಗಿರ್ತಕ್ಕಂಥ ಅಬ್ರಹಾಮನು ಯಾವಾಗ ಕಟ್ಟಿಗೆ, ಈ ಸೌದೆ ಮತ್ತೆ ಎಲ್ಲ ವಿಧವಾದಂತ ಪರಿಕರಗಳನ್ನ ಸಂಗ್ರಹ ಮಾಡಿಕೊಳ್ತಿದ್ರು, ಆಗ್ಲೇ ಸೊ ಈಸಾಕನಲ್ಲಿ ಒಂದು ಪ್ರಶ್ನೆ ಉಂಟಾಯಿತು. ನಮ್ ಡ್ಯಾಡಿ ಎಲ್ಲೋ ಒಂದ್ ಕಡೆ ಯಜ್ಞ ಮಾಡೋದಕ್ಕಾಗಿ ರೆಡಿ ಇದ್ದಾನೆ. ಮೋಸ್ಟ್ಲಿ ಹೋಗೋ ಟೈಮ್ನಲ್ಲಿ ಏನಾದ್ರೂ ಸೆಲೆಕ್ಟ್ ಮಾಡಿ ಇಟ್ಟಿದ್ರಬಹುದು ಕುರಿ, ಯಾಕಂದ್ರೆ ಅಪಾರ ಶ್ರೀಮಂತರು ಅವರು, ಹಾಗಾಗಿ ಒಂದು ಕುರಿಯನ್ನು ತಗೊಂಡು ಹೋಗ್ತಿರ್ಬೋದು ಅಂತ ಹೇಳಿ ಅಂದ್ಕೊಂಡ. ಆದ್ರೆ ಅವ್ರು ಹೋಗುವಂತ ಸಮಯದಲ್ಲಿ ಎಲ್ಲ ತಗೊಂಡಿದ್ದಾರೆ, ಕುರಿನೇ ಬಿಟ್ಬಿಟ್ಟಿದ್ದಾರೆ. ಕೇಳಬೇಕು 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 ಅಂತ ಮನಸ್ಸಿನಲ್ಲಿದೆ, ಆದ್ರೆ ಕೇಳಕ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಮುಕ್ಕಾಲು ಭಾಗ ಹೋದ್ಮೇಲೆ ಕೇಳ್ತಾರೆ. ಮುಕ್ಕಾಲು ಭಾಗ ಅದು ಕರ್ತನಾದಂತ ಯೇಸು ಕ್ರಿಸ್ತನು 30 ವರ್ಷ ಈ ಲೋಕದಲ್ಲಿ ತನ್ನ ಸೇವೆಗೋಸ್ಕರವಾಗಿ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥ ಜೀವಿತವನ್ನು ಸೂಚಿಸುವಂತದ್ದಾಗಿದೆ. ಮುಕ್ಕಾಲು ಭಾಗ ಹೋಗುವಂತ ಸಮಯದಲ್ಲಿ ಏನು ಕೇಳಲಿಲ್ಲ, ಮುಕ್ಕಾಲು ಭಾಗ ಹೋದ್ಮೇಲೆ ಕೇಳ್ತಾನೆ. ಏನಂತ ಹೇಳ್ಬಿಟ್ಟು, ಅಪ್ಪ ಅಪ್ಪ. ನೋಡೋಣ, ಆದಿಕಾಂಡ 22ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 22. ಅದರಲ್ಲಿ ದಯಮಾಡಿ ಯಾರಿಗೆ ಸಿಗ್ತದೋ ಅವರು 6ನೇ ವಚನದಿಂದ ಓದ್ರಿ. ಇಸಾಕನ ಮೇಲೆ ಹೊಡಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಈಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದ್ರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳುತ್ತಿದ್ದ ಅಬ್ರಹಾಮನು, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸಿಕೊಂಡು ಅಂದನು. ಹಳೆ ಒಡಂಬಡಿಕೆಯಲ್ಲಿ ಯಜ್ಞಕ್ಕೆ ಬೇಕಾದಂತ ಕುರಿ ಎಲ್ಲಿ ಎಂಬುದಾಗಿ ಪ್ರಶ್ನಿಸಿದಾಗ ಅದಕ್ಕೆ ದೇವರೇ ಒದಗಿಸುತ್ತಾನೆ ಎಂಬುದಾಗಿ ಹೇಳಿದನು. ಹೊಸ ಒಡಂಬಡಿಕೆಯಲ್ಲಿ ಯಜ್ಞಕ್ಕೆ ಬೇಕಾದಂತ ಕುರಿ ಎಲ್ಲಿ ಎಂಬುದಾಗಿ ಪ್ರಶ್ನಿಸುವಂತ ಅಗತ್ಯ ಬರಲಿಲ್ಲ. ಬದಲಾಗಿ ಯಜ್ಞಕ್ಕೆ ಬೇಕಾದಂತ ಕುರಿಯನ್ನ ಅಬ್ರಹಾಮನು ಹೇಳಿದ ಪ್ರಕಾರವಾಗಿ ದೇವರು ಒದಗಿಸಿದ್ದಾನೆ. ಆದ್ದರಿಂದ ಇನ್ನು ಮುಂದೆ ನೀವು ಕುರಿಗಳನ್ನು ಮೇಯಿಸುವಂತ ಅವಶ್ಯಕತೆ ಇಲ್ಲ.
ಇದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಜಗತ್ತಿನ ಯಾವುದೇ ವ್ಯಕ್ತಿ ಆಗಲಿ ತನ್ನ ಪಾಪಗಳ ನಿವಾರಣೆಗೋಸ್ಕರವಾಗಿ ಯಜ್ಞವಾಗಿ ಅರ್ಪಿಸುವುದಕ್ಕೋಸ್ಕರವಾಗಿ ಕುರಿ, ಕೋಳಿ, ಹೋತ, ಹೋರಿಗಳ ಸಮರ್ಪಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಕರ್ತನಾದಂತ ಯೇಸು ಕ್ರಿಸ್ತನು ಯಜ್ಞಕ್ಕೆ ನೇಮಕವಾದಂತ ಕುರಿಯಾಗಿ ಈ ಲೋಕದೊಳಗೆ 2025 ವರ್ಷಗಳ ಹಿಂದೆ ಜನಿಸಿ ಬಂದನು, ಯಜ್ಞ ಆದನು. ನಮ್ಮೆಲ್ಲರನ್ನು ಕೂಡ ತನ್ನ ಯಜ್ಞದ ಮೂಲಕವಾಗಿ ಬಿಡುಗಡೆ ಮಾಡಿಕೊಂಡಿದ್ದಾನೆ. ಇದು ನೀವು ನಾನು ಇತರರಿಗೆ ಸಾರಬೇಕಾದಂತ ಸುವಾರ್ತೆ. ಎರಡನೇದಾಗಿ, ಹಳೆ ಒಡಂಬಡಿಕೆ ಯಜ್ಞಗಳು ದೇವರಿಗೆ ಇಷ್ಟವಾಗಿರಲಿಲ್ಲ. ನಾವು ನೆನಪು ಮಾಡಿಕೊಳ್ಳಬೇಕಾದಂತ ಎರಡನೇ ಸಂಗತಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ದಯಮಾಡಿ 4ನೇ ವರ್ಷದಿಂದ ಸ್ಟಾರ್ಟ್ ಮಾಡಿ. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದರು. ಹೌದು, ಅಪೊಸ್ತಲನಾದಂತ ಪೌಲನು ಬಹಳ ಸ್ಪಷ್ಟವಾದಂತಹ ರೀತಿಯಿಂದ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯದ 3 ಮತ್ತು 4ನೇ ವಚನಗಳಲ್ಲಿ 3 ವಿಷಯಗಳನ್ನು ಹೇಳುವುದರ ಮೂಲಕ ಕರ್ತನಾದಂತ ಯೇಸು ಕ್ರಿಸ್ತನ ಸಂಪೂರ್ಣ ಸುವಾರ್ತೆಯನ್ನು ತಿಳಿಸಿಬಿಟ್ಟಿದ್ದಾರೆ. ಎಂಟೈರ್ ಗಾಸ್ಪಲ್ ವಾಸ್ ಪ್ರೊಕ್ಲೇಮ್ಡ್ ಇನ್ ಓನ್ಲಿ ಒನ್ ವರ್ಸ್. ಅದೇನ್ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಈ ಲೋಕದಲ್ಲಿ ಜನಿಸಿ ಬಂದ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವೇ ಆತನು ಸತ್ತ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವೇ ಆತನು ಮುರಲ್ಪಟ್ಟನು. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವೇ ಆತನು ಸತ್ತವರೊಳಗಿಂದ ಎದ್ದು ಬಂದನು. ಬೋಲೈಸಿ ಮಸೀಕಿ. ಒಂದೇ ಒಂದು ವಚನದಲ್ಲಿ ಕ್ರಿಸ್ತನ 33 ವರ್ಷಗಳ ಜೀವಿತದ ಕುರಿತು ಸ್ಪಷ್ಟವಾಗಿ ತಿಳಿಸಿದರು. ಕಾರಣ ಏನು? ಇಲ್ಲಿ ನಾವು ನೋಡುವ ಪ್ರಕಾರವಾಗಿ ದೇವರು ತಾನೇ ಇಸ್ರಾಯೇಲ್ ಜನರಿಗೆ ಅವರು ಮಾಡುವಂತ ಕೆಲವು ಪಾಪಗಳ ಕುರಿತಾಗಿ, ಕೆಲವು ಮಾಡುವಂತ ಅವಿವೇಕದ ಕುರಿತಾಗಿ, ತನಗೆ ವಿರುದ್ಧವಾಗಿ ಜೀವಿಸುವಂತ ಜೀವಿತದ ಕುರಿತಾಗಿ, ಮತ್ತೆ ಅವರು ತನ್ನೊಂದಿಗೆ ಒಂದು ಅನ್ಯೋನ್ಯತೆಯಲ್ಲಿ ಬರಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ, ಮತ್ತೆ ಅವರು ತನ್ನ ಅನ್ಯೋನ್ಯತೆಯಲ್ಲಿ ಬರಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ, ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ ತೋಬ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಕೆಲವು ಯಜ್ಞಗಳನ್ನು ಮಾಡುವಂತಾಗಿ. ಬಟ್ ಅನೇಕ ದೇವರು ಸೇವಕರು ಹೇಳುವಂಥದ್ದು, ಆ ಯಜ್ಞಗಳ ಮೂಲಕವಾಗಿ ಸುರಿಯುತ್ತಾ ಇದ್ದಂತ ರಕ್ತ ಇಸ್ರಾಯೇಲರ ಪಾಪಗಳನ್ನ ತೊಳೆಯಲಿಲ್ಲ, ಸಂಪೂರ್ಣವಾಗಿ ಅವುಗಳನ್ನ ನಿವಾರಣೆ ಮಾಡಲಿಲ್ಲ, ಬದಲಾಗಿ ಕವರ್ ಮಾಡುವುದು, ಮುಚ್ಚಿ ಹಾಕಿದವು ಅಂತ ಹೇಳ್ತಾರೆ. ಮುಚ್ಚಿ ಹಾಕಿ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಮಾತ್ರ ಯಾವ ಪಾಪಗಳನ್ನ ಈ ಕುರಿ, ಕೋಳಿ, ಹೋತ, ಹೋರಿಗಳ ರಕ್ತವು, ಕಡಿಸಿದ ಬೂದಿಯು ಮುಚ್ಚಿ ಹಾಕಿತ್ತೋ ಅದೆಲ್ಲವುಗಳನ್ನ ಕ್ರಿಸ್ತನ ರಕ್ತ ಸಂಪೂರ್ಣವಾಗಿ ಒಳಗಡೆ ಕೀವು ರಕ್ತ ಸಮೇತವಾಗಿ ಹೀಗೆ ಹೊರಗಡೆ ಹಾಕ್ಬಿಡ್ತು. ಹಲ್ಲೆಲೂಯಾ. ಸಂಪೂರ್ಣವಾಗಿ ನಿವಾರಣೆ ಮಾಡಿತು. ಅದಕ್ಕೋಸ್ಕರವಾಗಿ ನಾವೇನು ನೆನಪು ಮಾಡಿಕೊಳ್ಳಬೇಕು ಅನ್ನೋದಾದ್ರೆ, ಈ ಹಿಂದಿನ ಯಜ್ಞಗಳಾಗಲಿ, ಈ ಹಿಂದಿನ ಹೋಮಗಳಾಗಲಿ, ಈ ಹಿಂದೆ ಮಾಡಿದಂತ ಯಾವುದೇ ವಿಧವಾದಂತ ಈ ಒಂದು ಬಲಿಗಳಾಗ್ಲಿ ಅವು ದೇವರಿಗೆ ಏನಾಗಿರಲಿಲ್ಲ, ಇಷ್ಟ ಆಗಿರಲಿಲ್ಲ. ಅವುಗಳ ವಿಷಯದಲ್ಲಿ ಆತನು ಒಪ್ಪಿಕೊಳ್ಳಲಿಲ್ಲ ಎಂಬುದಾಗಿ ನೋಡ್ತೇವೆ. ಇದರಿಂದ ಬೇರೆ ಬೇರೆ ಉದ್ದೇಶಗಳಿವೆ ಪ್ರಿಯರೇ. ಬೇರೆ ಬೇರೆ ಉದ್ದೇಶಗಳೇನು ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಆ ದಿವಸಗಳಲ್ಲಿ ಸಾಮಾನ್ಯ ವ್ಯಕ್ತಿಗಳು ಯಜ್ಞ ಮಾಡಬೇಕು ಅಂತ ಹೇಳುವುದಾದ್ರೆ, ಈಗ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಮಾಡ್ಬೇಕು ಅವರು, ಯೆರೂಸಲೇಮಿಗೆ ಹೋಗಿ ಮಾಡ್ಬೇಕು ಅವರು. ಸಪೋಸ್ ಒಬ್ಬ ಯಹೂದ್ಯ ಇಂಡಿಯಾದಲ್ಲಿ ಇದ್ದಾನೆ ಅಂತ ಹೇಳಿ ಅನ್ಕೊಳ್ರಿ. ಭಾರತ ದೇಶದಲ್ಲಿರ್ತಕ್ಕಂಥ ಯಹೂದ್ಯ ಪಸ್ಕಾ ಹಬ್ಬಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೋಗುವಾಗ ಕುರಿ ಹೊತ್ಕೊಂಡು ಹೋಗ್ತಾ ಇರಲಿಲ್ಲ. ಅವನು ಜೇಬಿನಲ್ಲಿ ದುಡ್ಡು ಇರ್ತಾ ಇದ್ದು, ಅಲ್ಲಿ ಹೋದ್ಮೇಲೆ ಅವನಲ್ಲಿ ಏನ್ ಮಾಡ್ತಾ ಇದ್ದ, ಕುರಿಯನ್ನ ಕೊಂಡುಕೊಳ್ತಾ ಇದ್ದ, ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅರ್ಪಣೆ ಮಾಡ್ತಾ ಇದ್ದ. ಆ ಕುರಿಗಳನ್ನ ಇಲ್ಲಿ ಬೆತ್ಲೆಹೇಮ್ನಲ್ಲಿ ಮೇಯಿಸ್ತಾ ಇದ್ರು. ಇನ್ನು ಕೆಲವರು ನೇರವಾಗಿ ಕುರಿಗಳನ್ನೇ ತೆಗೆದುಕೊಂಡು ಹೋಗ್ತಾ ಇದ್ರು. ನೇರವಾಗಿ ಕುರಿಗಳನ್ನೇ ತೆಗೆದುಕೊಂಡು ಹೋಗುವಾಗ ಯಾಜಕನು ಆ ಕುರಿಗಳನ್ನು ಪರೀಕ್ಷಿಸಿ ಅವರಿಗೆ ಹೇಳ್ತಾ ಇದ್ದ, ಈ ಕುರಿಗಳಲ್ಲಿ ಒಂದು ಏನೋ ದೋಷ ಇದೆ.
ಅದಕ್ಕಾಗಿದ್ದು ದೇವರಿಗೆ ಚಂದಲ್ಲ. ಸಲ್ಲಂಗಿಲ್ಲ, ಅರ್ಪಿತವಾಗುವುದಿಲ್ಲ. ಸಮಯ ನಾನೇನ್ ಮಾಡ್ಲಿ? ನಾನು 3 ಕಿಲೋಮೀಟರ್ ದೂರದಿಂದ ಇದನ್ನು ತಗೊಂಡು ಬಂದಿದ್ದೀನಿ. ನೀ 100 ಕಿಲೋಮೀಟರ್ ದೂರದಿಂದ ತಗೊಂಡ್ವಾ, 3 ಕಿಲೋಮೀಟರ್ ದೂರದಿಂದ ತಗೊಂಡ್ವಾ, ಇದು ಮಾತ್ರ ದೇವರಿಗೆ ಅರ್ಪಿತ ಆಗಂಗಿಲ್ಲ. ಮತ್ತೆ ಏನ್ ಮಾಡ್ಲಿ ಸ್ವಾಮಿ? ಏನು ಮಾಡೋದು ಬೇಡ. ನಮ್ಮಲ್ಲಿ ಕೆಲವು ಕುರಿಗಳದಾವ. ಆ ಕುರಿಯನ್ನು ನಿಮಗೆ ಕೊಡ್ತೀನಿ, ಈ ಕುರಿಯನ್ನು ನಮಗೆ ಕೊಡ್ರಿ, ಎಕ್ಸ್ಚೇಂಜ್ ಮಾಡೋಣ. ಸ್ವಲ್ಪ ದುಡ್ಡು ಕೊಡ್ಬೇಕಾಗ್ತದೆ ಮ್ಯಾಲೆ. ಏನ್ ಮಾಡ್ಬೇಕಾಗ್ತದೆ? ಸ್ವಲ್ಪ ದುಡ್ಡು ಕೊಡ್ಬೇಕಾಗ್ತದೆ. ನೀವು ಬಂಗಾರ ಹೋಗ್ರಿ, ಮಾರಕ್ ಹೋಗ್ರಿ. ನೀವು 24 ಕ್ಯಾರೆಟ್ ಇದೆ, ಮಾರಕ್ ಹೋಗ್ರಿ. ಅವ್ರು ಕರೆಕ್ಟ್ 24 ಕ್ಯಾರೆಟ್ ಇದೆ, ಇದಕ್ಕೆ ಇಷ್ಟೇ ದುಡ್ಡು ಆಗ್ತದೆ ಅಂತೇಳಿ ನಿಮ್ಗೆ ಕೊಡಂಗಿಲ್ಲ. ಅವರು ಅದನ್ನು ಕರಗಿಸಿ ಬಡ್ದು ತೆಗೆದು ಕಲ್ಮಶ ಎಲ್ಲ ತೆಗೆದು ನೀವು ಅವಾಗ 50,000 ರೂಪಾಯಿ ತಗೊಂಡಿದ್ರೆ ಈಗ ಅದಕ್ಕೆ 30,000 ರೂಪಾಯಿ ಮಾಡ್ತಾರೆ, ಕಮಿಷನ್ ನೋಡ್ತಾರೆ. ಈ ಪ್ರಕಾರವಾಗಿ ಆ ದಿವಸಗಳಲ್ಲಿ ಯಾಜಕರು ಸಾಮಾನ್ಯ ಜನರು ತೆಗೆದುಕೊಂಡು ಹೋಗ್ತಕ್ಕಂಥ ಕುರಿ, ಹೋತ, ಹೋರಿ, ಟಗರುಗಳನ್ನ ಪರೀಕ್ಷಿಸಿ ನೆಪದಿಂದ ಅವ್ರು ರಿಜೆಕ್ಟ್ ಮಾಡ್ತಾ ಇದ್ರು. ಅವರಲ್ಲೇ ಬೆಳೆದಂತ, ಅವರಲ್ಲೇ ಮೇಯಿಸಿರ್ತಕ್ಕಂಥ ಬೆಟ್ಲೆಯಲ್ಲಿದ್ದಂಥ ಕುರಿಗಳನ್ನು ತಂದು ಇಲ್ಲಿ ಯಜ್ಞಕ್ಕೆ ಅರ್ಪಿಸ್ತಾ ಇದ್ರು. ಇದು ಅವ್ಯವಹಾರ. ಅದನ್ನೇ ಯೇಸು ಕ್ರಿಸ್ತನು ಯೋಹಾನ ಬರೆಸುವ 2ನೇ ಅಧ್ಯಾಯದಲ್ಲಿ ಖಂಡಿಸಿದ್ದಾರೆ. ಹಗ್ಗದಿಂದ ಕೊರಡೆಯನ್ನು ಮಾಡಿ ಮಾರುವಂತ ಕೊಡುವಂತ ಎಲ್ಲರನ್ನು ಹೊಡೆದು ಓಡಿಸಿದ್ದಾರೆ. ಹಾಗಾಗಿ ಇದು ದೇವರಿಗೆ ಇಷ್ಟವಾಗಿರಲಿಲ್ಲ, ದೇವರಿಗೆ ಇಷ್ಟ ಆಗಿರಲಿಲ್ಲ. ಪ್ರಿಯರೇ, ಮತ್ತು ಪೊಲೀಸರು ಅದಾರೆ ನಮ್ಮ ಊರಲ್ಲಿ, ಬಹಳ ಜನ ಪೊಲೀಸರು ಎಲ್ಲ ಕರೆಕ್ಟ್ ಆಗಿ ಇರ್ತಾರೆ. ದಯಮಾಡಿ ಒಂದು ಕಿವಿ ಮಾತು, ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಯಾರು ಕೂಡ ಡ್ರೈವಿಂಗ್ ಲೈಸೆನ್ಸ್ ಇರಲಾದೆ ಇವನ್ ಮೋಟರ್ ಸೈಕಲ್ ಕೂಡ ಓಡಿಸೋಕೆ ಹೋಗ್ಬೇಡ್ರಿ. ಗೆಟ್ ಯುವರ್ ಡ್ರೈವಿಂಗ್ ಲೈಸೆನ್ಸ್. 4 ವೀಲರ್ ಇದೆಯಾ, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ನಮ್ಮ ಮಿಸ್ಸಸ್ ಹೇಳ್ತಿರ್ತಾರೆ, ಇದು ಯಾರು ಹೇಳಂಗಿಲ್ಲಲ್ಲ, ನೀನಾದ್ರೂ ಹೇಳು ಅಂತೇಳಿ ಇವತ್ತು ಹೇಳಿದ್ದೀನಿ, ಡ್ರೈವಿಂಗ್ ಲೈಸೆನ್ಸ್. ಒಬ್ರು ಹೋಗ್ತಾ ಇದ್ರು ಗಾಡಿ ತಗೊಂಡು, ಪೊಲೀಸ್ ಹಿಡಿದ್ಬಿಟ್ಟ. ಸರ್ ಎಲ್ಲ ಇದೆ ಸರ್ ನನ್ನ ಕಡೆ, ಎಲ್ಲನೂ ಇದೆಯಾ? ಎಲ್ಲನೂ ಇದೆ. ಆರ್ ಸಿ ಇದೆ ಸರ್. ಇದು ಹೊಗೆ ಹೋಗೋದಕ್ಕೆ ಏನೋ ಮಾಡಿಸ್ತಾರಲ್ಲ, ಎಮಿಷನ್ ಚೆಕ್ಅಪ್ ಮಾಡಿಸಿದ್ಯಾ? ಮಾಡಿಸಿದ್ದೀನಿ ಸರ್. ಆರ್ ಸಿ ಇದೆಯಾ? ಆರ್ ಸಿ ಇದೆ ಸರ್. ಹೆಲ್ಮೆಟ್ ಇದೆ, ಹೆಲ್ಮೆಟ್ ಕೂಡ ಇದೆ ಸರ್. ಎಲ್ಲನೂ ಇದೆ, ಕರೆಕ್ಟ್, ಎಲ್ಲನೂ ಇದೆ. ಆದ್ರೂ ನನಗೆ ದಂಡ ಹಾಕ್ತೀನಿ ಅಂತ. ಯಾಕೆ ಎಲ್ಲ ಇದ್ರೂ ಯಾಕೆ ದಂಡ ಹಾಕ್ತೀನಂತ ನೀನು ಅಂತ ಹೇಳಿದಾಗ ಅಂತ, ನೀನು ಇದೆಲ್ಲ ಯಾವ್ದ್ರಲ್ಲಿ ಇಟ್ಕೊಂಡಿದ್ದೀವಿ ಗೊತ್ತಾ? ಪ್ಲಾಸ್ಟಿಕ್ ಚೀಲದಲ್ಲಿ. ಯಾವ್ದ್ರಲ್ಲಿ ಇಟ್ಕೊಂಡಿದ್ಯಾ? ಪ್ಲಾಸ್ಟಿಕ್ ಚೀಲದಲ್ಲಿ. ಸರ್ಕಾರದ ಕಾನೂನಿನ ಪ್ರಕಾರವಾಗಿ ಪ್ಲಾಸ್ಟಿಕ್ ಬಳಸುವಂತದ್ದು ನಿಷೇಧ. ಅದಕ್ಕಾಗಿ ನಿಮ್ಗೆ ದಂಡ ಹಾಕ್ತೀವಿ. ಈ ರೀತಿಯಿಂದ ಅಂದಿನ ಯಾಜಕರು ಸಾಮಾನ್ಯ ಜನರು ತೆಗೆದುಕೊಂಡು ಬರ್ತಕ್ಕಂಥ ಈ ಯಜ್ಞಕ್ಕೆ ನೇಮಕವಾದಂತ ಕುರಿಗಳ ವಿಷಯದಲ್ಲಿ ದೋಷ ಎಣಿಸಿ ಅವುಗಳನ್ನ ಏನ್ ಮಾಡ್ತಾ ಇರಲಿಲ್ಲ, ಸ್ವೀಕಾರ ಮಾಡಿಕೊಳ್ತಾ ಇರಲಿಲ್ಲ. ಯಾವ ರೀತಿಯಿಂದ ಇವರು ಅಲ್ಲದನ್ನು ಕಂಡು ಹಿಡಿದು ದೋಷ ಎಣಿಸ್ತಿದ್ರು, ಅದೇ ರೀತಿ ದೇವರು ಅವರಲ್ಲಿರ್ತಕ್ಕಂಥ ದೋಷಗಳನ್ನೆಲ್ಲ ಕಂಡು ಹಿಡಿದು, ಏ ಮಕ್ಕಳೇ, ನೀವು ಯಜ್ಞಕ್ಕೆ ನೇಮಕ ಮಾಡ್ತಾ ಇರ್ತಕ್ಕಂಥ ಕುರಿಗಳಿಂದಾಗ್ಲಿ ಹೋರಿಗಳಿಂದಾಗ್ಲಿ ಯಾವುದರಿಂದಲಾಗ್ಲಿ ನನಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಎಂತ ಒಬ್ಬ ಯಾಜಕನನ್ನ, ಎಂತ ಒಂದು ಕುರಿಯನ್ನ ನಾನು ನಿಮ್ಮ ಮಧ್ಯದಲ್ಲಿ ಕಳಿಸಿಕೊಡ್ತೀನಿ ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 26ನೇ ವಚನದಲ್ಲಿ ಇರ್ತಕ್ಕಂಥ ಕುರಿಯನ್ನ ನಾನು ನಿಮ್ಮ ಹತ್ರ ಕಳಿಸಿಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇಬ್ರಿಯ 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರ್ತಕ್ಕಂಥವನು, ಮಹಾಪರಿಶುದ್ಧನು, ನಿರ್ದೋಷಿಯು, ನಿಂದಾರಹಿತನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರ್ತಕ್ಕಂಥವನು, ಆಕಾಶ ಮಂಡಲಗಳಿಗಿಂತಲೂ ಉನ್ನತದಲ್ಲಿರ್ತಕ್ಕಂಥವನನ್ನು ಕಳಿಸಿಕೊಡ್ತೇನೆ. ಅಷ್ಟು ಮಾತ್ರವೇ ಅಲ್ಲ, ನಿಮ್ಮ ಪಿತೃಗಳಿಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮುಂತಾದ ನಶಿಸಿ ಹೋಗುವಂತ ವಸ್ತುಗಳಿಂದ. ಆದರೆ ಇವತ್ತು ನಾನು ನಿಮಗೆ ಬಿಡುಗಡೆ ಕೊಡ್ತಾ ಇರ್ತಕ್ಕಂಥದ್ದು ಪೂರ್ಣಾಂಗವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದಂತ ರಕ್ತವನ್ನು ಹೊಂದಿಕೊಂಡಂತವನಾಗಿ ಜನಿಸಿದ, ಅಮೂಲ್ಯವಾದಂತ ಜೀವಿತವನ್ನು ಜೀವಿಸಿದ, ಪಾಪವಿಲ್ಲದ ಕಲ್ಮಶ ರಹಿತವಾದಂತ ಜೀವಿತವನ್ನು ಜೀವಿಸಿದ ಈ ಕುರಿಮರಿಯನ್ನು ನಾನು ಕಳಿಸಿಕೊಡ್ತೇನೆ. ಈ ಮೊದಲು ಇದನ್ನೇನಾಗಿದ್ದ 119ನೇ ಕೀರ್ತನೆ 89ನೇ ವಚನದಲ್ಲಿ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದ್ದ ವಾಕ್ಯ. ಆ ವಾಕ್ಯವೇ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ
ನಾವು ನೆನಪಿಸಿಕೊಳ್ತಕ್ಕಂಥದ್ದು ದೇವರಿಗೆ ಯಜ್ಞಗಳು, ಹೋಮಗಳು, ಪ್ರಾಯಶ್ಚಿತ್ತ ಬಲಿಗಳು ಇಷ್ಟ ಆಗಿರ್ಲಿಲ್ಲ. ಆದ್ರಿಂದ ಯೇಸು ಕ್ರಿಸ್ತನು ನಮಗೋಸ್ಕರ ಆ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ದೇಹವನ್ನು ಧರಿಸಿಕೊಂಡು ಬಂದನು ಎಂಬುವಂಥದ್ದನ್ನ ನೆನಪು ಮಾಡ್ತದೆ. ಮೂರನೇದಾಗಿ ನಾವು ಬಿಡುಗಡೆಯಾದದ್ದು ಕ್ರಿಸ್ತನ ಅಮೂಲ್ಯವಾದಂತಹ ರಕ್ತದಿಂದಲೇ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರಾಣಿಗಳನ್ನ ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಏನೆಲ್ಲ ಹಣ ಕೊಡಬೇಕಾಗಿತ್ತು ಎಂಬುದಾಗಿ ತಿಳಿಸಿದ್ದಾರೆ. ಎರಡನೇದಾಗಿಯೂ ಕೂಡ ಒಂದು ವೇಳೆ ಕೆಲವರು ತಮ್ಮ ಮಕ್ಕಳನ್ನು ಹರಕೆ ಹೊತ್ತ ಮೇಲೆ ಆ ಮಕ್ಕಳನ್ನು ಕೂಡ ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಏನೆಲ್ಲ ಹಣ ಕೊಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ಯಫ್ತಾಹನ ಮಗಳ ವಿಷಯದಲ್ಲಿ ಕೂಡ ಬಹಳಷ್ಟು ಕನ್ಫ್ಯೂಷನ್ಸ್ಗಳಿವೆ. ಕೆಲವರು ಹೇಳ್ತಾರೆ ಯಫ್ತಾ ತನ್ನ ಮಗಳನ್ನ ಅಕ್ಷರಸ್ವಾಗಿ ಅರ್ಪಣೆ ಮಾಡ್ಬಿಟ್ನು ಅಂತ ಹೇಳಿ. ಇಲ್ರಿ, ಮಾಡ್ಲಿಲ್ರಿ. ಆಕೆಗೆ ಯಫ್ತಾ ಅರ್ಪಣೆ ಮಾಡಲೇ ಇಲ್ಲ. ದೇವರ ವಾಕ್ಯದಲ್ಲಿ ತಿಳಿಸಿದ ಪ್ರಕಾರವಾಗಿ ಆಕೆಗೆ ಏನು ಈಡು ಕೊಡಬೇಕಾಗಿತ್ತೋ ಅದನ್ನು ಈಡು ಕೊಟ್ಟು ಬಿಡಿಸಿಕೊಂಡ. ಆದ್ರೆ ಆಕೆಯ ಜೀವಿತ ದೇವರಿಗೆ ಮಾತ್ರ ಮೀಸಲಾಗಿತ್ತು. ಹಲ್ಲೆಲೂಯಾ. ದೇವರಿಗೆ ಮಾತ್ರ ಮೀಸಲಾಗಿತ್ತು, ಮದುವೆ ಮಾಡಿಕೊಳ್ಳಲಿಲ್ಲ. ಹೀಗಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನಗಾಗ್ಲಿ ನಮಗಾಗ್ಲಿ ಬೆಳ್ಳಿ ಬಂಗಾರದಿಂದ ಏನಾಗ್ಲಿಲ್ಲ, ಬಿಡುಗಡೆ ಆಗ್ಲಿಲ್ಲ. ಇಲ್ಲಿ ಅಪೊಸ್ತಲನಾದಂತಹ ಈ ಪೇತ್ರ ಮತ್ತು ಯೋಹಾನನು ಸುಂದರ ದ್ವಾರವೆಂಬ ಬಾಗಿಲಿನ ಬಳಿಯಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡ್ತಾ ಇದ್ದಂತ ಆ ಒಬ್ಬ ಕುಂಟನಿಗೆ ಬಿಡುಗಡೆಯ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಯಾವ ವಿಷಯದಲ್ಲಿ? ಬಿಡುಗಡೆಯ ವಿಷಯದಲ್ಲಿ. ನಮ್ಮನ್ನು ನೋಡು ಅಂದ ತಕ್ಷಣ ಆ ಹುಟ್ಟು ಕುಂಟ ಇವರಿಂದ ಏನಾದ್ರೂ ದೊರಕೀತಿಯೇನೋ ಎಂಬುದಾಗಿ ದೃಷ್ಟಿಸಿ ನೋಡಿದನು ಅಂತೇಳಿ ಬರೆಯಲಾಗಿದೆ. ಬಹಳ ಕುತೂಹಲದಿಂದ ನೋಡಿದನು ಎಂಬುದಾಗಿ ಬರೆಯಲಾಗಿದೆ. ಇವತ್ತು ನಾವು ಟ್ರಾಫಿಕ್ ನಲ್ಲಿ ಹೋಗ್ತೀವಿ, ಮೋಟರ್ ಸೈಕಲ್ ಹೋಗ್ತಕ್ಕಂಥವ್ರಾಗಿರ್ಬೋದು, 4 ವೀಲರ್ ಹೋಗ್ತಕ್ಕಂಥವ್ರಾಗಿದ್ದಿರ್ಬೋದು, ಈಗ ಬರ್ತಾರಲ್ಲ ಇವರು ತಪ್ಪಿ ಕೂಡ ಸ್ಕೂಟರ್ 2 ವೀಲರ್ ಹತ್ರ ಬರಂಗೇ ಇಲ್ಲ. ಸೀದಾ ಕಾರ್ ಇದ್ದವ್ರ ಹತ್ರನೇ ಹೋಗ್ತಾರೆ. ಟ್ರೈನ್ ನಲ್ಲಿ ಕೂಡ ಬರೀ ಎವರೆಸ್ಟ್ ಹತ್ರ ಹೋಗ್ತಾರೆ. ಕೂದಲು ಬೆಳ್ಳಗಿತ್ತು, ಸ್ವಲ್ಪ ಏನಾದ್ರು ವಯಸ್ಸಾದವರು ಕಡ್ಡಿ ಅಂತ ಹೇಳಿದ್ರೆ ಹೋಗಂಗೆ ಇಲ್ಲ. ನೀವೆಲ್ಲ ಗಮನಿಸಿದ್ರು. ಯಾರಾದ್ರೂ ಆತರ ಭಿಕ್ಷೆ ಕೇಳ್ತಾ ಬಂದವರಿಗೆ ನೀವು ಸ್ವಲ್ಪ ನೋಡ್ರಿ, ಸ್ವಲ್ಪ ನೋಡಿದ್ರೆ ಅವ್ರು ನಿಂತೇ ಬರ್ತಾರೆ, ಮುಂದೆ ಹೋಗಂಗಿಲ್ಲ. ಯಾಕೋ ಈ ಆಸಾಮಿ ನನಗೆ ನೋಡ್ತಾ ಇದೆ, ಇವರಿಂದ ಏನೋ ನನಗೆ ಹೆಚ್ಚಿನದಾಗಿ ಸಿಗ್ತದೆ. 10 ರೂಪಾಯಿಗಿಂತ ಜಾಸ್ತಿ 20 ರೂಪಾಯಿ ಸಿಗ್ಬಹುದು, 20 ಜಾಸ್ತಿ 40 ಸಿಗ್ಬಹುದು, ಅಥವಾ 50 ಸಿಗ್ಬಹುದು. ಕೆಲವರು ದಿಟ್ಟಿಸಿ ನೋಡ್ಬಿಟ್ಟು ಬೈತಾರೆ, ಇನ್ನು ಕೆಲವರು ನೋಡ್ಬಿಟ್ಟು ಪಾಪ ಅಂತ ಹೇಳ್ಬಿಟ್ಟು 10ಕ್ಕೆ 20 ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ಇವನು ನಮ್ಮನ್ನು ನೋಡು ಅಂತ ಹೇಳಿದ ತಕ್ಷಣ ನೋಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡ್ರಿ, ನೋಡುವುದಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಅಪೊಸ್ತಲನಾದಂತ ಪೇತ್ರನು ಅವನಿಗೆ ಹೇಳ್ತಕ್ಕಂಥ ಮಾತೇನಂದ್ರೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ. ಯಾಕೆ ಇಲ್ಲ? ನಿನಗೆ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲವೇ ಇಲ್ಲ. ಈ ಹಿಂದಿನ ಕಾಲದಲ್ಲಿ ಯಾರ್ಯಾವ ವಿಷಯದಲ್ಲಿ ಬಿಡುಗಡೆ ಆಗ್ತಾ ಇತ್ತು. ರೋಗದಿಂದ ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ರೆ ಇಷ್ಟಿಷ್ಟು, ಪಾಪದಿಂದ ಬಿಡುಗಡೆ ಆಗ್ಬೇಕಾದ್ರೆ ಇಂಥ ಕೊನೆ, ದುರ್ವರ್ತನೆಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ಇದನ್ನು ದಂಡ ವಿಧಿಸ್ತಾ ಇದ್ರು. ಆ ದಂಡಗಳಿಂದ ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ರೆ ಬೆಳ್ಳಿ ಬಂಗಾರಗಳನ್ನು ಕೊಡಲೇಬೇಕಾಗಿತ್ತು. ಆದ್ರಿಂದ ಈ ಒಬ್ಬ ಹುಟ್ಟು ಕುರುಡ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಬರ್ತೇವೆ. ಈ ಒಬ್ಬ ಹುಟ್ಟು ಕುರುಡ, 9ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ. ಈ ಒಬ್ಬ ಹುಟ್ಟು ಕುರುಡ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದ್ರು? ಇವ್ರ ತಂದೆ ತಾಯಿಗಳ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ಇವನು ಮಾಡ್ಲಿಲ್ಲ, ತಂದೆ ತಾಯಿಗಳು ಕೂಡ ಮಾಡ್ಲಿಲ್ಲ, ದೇವರ ಕಾರ್ಯ ಇವನಲ್ಲಿ ಆಗ್ಬೇಕು ಅಂತ ಹೇಳಿ ಹೀಗಾಯ್ತು. ಅದನ್ನೇ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇದ್ದಾನೆ, ಪೇತ್ರನು ಹೇಳ್ತಾ ಇದ್ದಾನೆ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ, ನಿನಗೆ ಬಿಡುಗಡೆ ಆಗ್ಬೇಕು ಅಂತ ಹೇಳಿ ಅನ್ನೋದಾದ್ರೆ ನಿಮ್ಮ ಅಪ್ಪ ಅಮ್ಮನು ಪಾಪ ಮಾಡಲಿಲ್ಲ, ನೀನು ಪಾಪ ಮಾಡಲಿಲ್ಲ, ನಿನಗೆ ಬಿಡುಗಡೆ ಆಗ್ಬೇಕು ಅಂತ ಹೇಳುವುದಾದ್ರೆ ಬೆಳ್ಳಿ ಬಂಗಾರದಿಂದ ಸಾಧ್ಯವಿಲ್ಲ. ಆದ್ರೆ ನನ್ನಲ್ಲಿರ್ತಕ್ಕಂಥ ಒಬ್ಬನಿಂದ ಸಾಧ್ಯವಾಗ್ತದೆ. ಆ ಒಬ್ಬ ಯಾರು ಗೊತ್ತಾ? ಕರ್ತನಾದಂತ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯಾಕಂದ್ರೆ ಆತನು ತಾನೇ ತನ್ನ ರಕ್ತವನ್ನು ಸುರಿಸಿ ನಮ್ಮೆಲ್ಲರನ್ನು ಕೂಡ ಬಿಡುಗಡೆ ಮಾಡಿದ್ದಾನೆ. ಹಾಗಾಗಿ ನೀನು ಕೂಡ ಆ ಯೇಸುವಿನ ರಕ್ತದಿಂದಲೇ ಬಿಡುಗಡೆಯ ಭಾಗ್ಯವನ್ನು ಹೊಂದುತ್ತೀ ಎಂಬುದಾಗಿ ಅಲ್ಲಿ ಬಿಡುಗಡೆಯ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. 4ನೇದಾಗಿ ಕರ್ತನಲ್ಲಿ ಪ್ರಿಯರೇ, ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ, ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ
ಈ ದೇಹ ಮತ್ತು ರಕ್ತ ನಮಗೆ ನೆನಪು ಮಾಡ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ನೇ ವಚನದಿಂದ, ಆದರೆ ಕ್ರಿಸ್ತನು ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಟ್ಟಂತಹ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಟ್ಟಂತಹ ಹಣವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಪೂರ್ಣಾಂಗದ ಸೇವೆಯನ್ನು ಮಾಡುವವನಾಗಿ ಹೋತಾಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಹೋತ ಹೋರಿಗಳ ರಕ್ತವು ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಒಲೆಯನ್ನು ಹೊಗೆಯಾಡಿಸಿ ಪವಿತ್ರ ಮಾಡುವುದಾದರೆ, ಪವಿತ್ರಾತ್ಮನಿಂದ ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಾವು ನಿರ್ಜೀವ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಿ ಜೀವವುಳ್ಳ ದೇವರನ್ನ ಆರಾಧಿಸುವರಾಗುವಂತೆ ಮಾಡುವುದಕ್ಕೋಸ್ಕರ ಸುರಿಸಲ್ಪಟ್ಟಂತದ್ದಾಗಿದೆ ಎಂಬುವಂಥದ್ದನ್ನ ಈ ಮೇಜು ನಮಗೆ ನೆನಪು ಮಾಡುವಂಥದ್ದು. ಅದ್ಭುತವಾದಂತಹ ಒಂದು ಸತ್ಯ. ಈ ಲೋಕದಲ್ಲಿ ಇನ್ನೂ ಅದೆಷ್ಟು ಜನರು ಸತ್ಯ ಗೊತ್ತಿದ್ರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೆ ಯಜುರ್ವೇದ ಪುಸ್ತಕ ಓದ್ತಾ ಇದ್ದೆ. 4 ವೇದಗಳಿದೆ: ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ ಅಂತ ಹೇಳಿ 18 ಪುರಾಣಗಳದು. ಇವಕ್ಕೆ ಆಧಾರವಾಗಿ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಅಂತ ಹೇಳಿ ಕೇಳಿಸ್ಕೊಂಡ್ರಿ ಸರಿಯಾಗಿ. ಆ ಯಜುರ್ವೇದದಲ್ಲಿ ಇಷ್ಟು ಸ್ಪಷ್ಟವಾಗಿ ತಿಳಿಸಲಾಗಿದೆಯಲ್ಲ, ಪ್ರಜಾಪಿತ ಅಂತಕ್ಕಂಥವನು ಕುರಿಮರಿಯ ಹಾಗೆ ತನ್ನ 4 ಕಾಲುಗಳಲ್ಲಿ ಮೊಳೆಗಳನ್ನು ಹೊಡಿಸಿಕೊಳ್ತಾನೆ. ತಲೆ ಮೇಲೆ ಮುಳ್ಳಿನ ಹೆಟ್ಟ ಅಂತ ಹೇಳ್ತಾರೆ. ಹೆಟ್ಟ ಜಸ್ಟ್ ಪೂರ್ತಿ ಒಂದು ಮುಳ್ಳಿನ ಹೆಟ್ಟವನ್ನೇ ಹಾಕ್ತಾನೆ ತಲೆ ಮೇಲೆ. ಕೊಲ್ಲಲ್ಪಡ್ತಾನೆ. ಆದರೂ 3 ದಿವಸಗಳಾದ್ಮೇಲೆ ಎದ್ದು ಬರ್ತಾನೆ. ಆತನ ಮಾಂಸವನ್ನ ತಿನ್ನತಕ್ಕಂಥವರು ಬದುಕುತ್ತಾರೆ ಎಂಬುದಾಗಿ ಯಜುರ್ವೇದದಲ್ಲಿ ಹೇಳ್ತಾ ಇದೆ. ಅದಕ್ಕೆ ಒಬ್ಬರು ಅವ್ರ ಜೊತೆಯಲ್ಲಿ ಮಾತಾಡುವಂತ ಸಂವಾದ ಮಾಡುವಂತ ಸಂದರ್ಭದಲ್ಲಿ ಇದು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿಯೇ ಬರೆಯಲಾಗಿದೆ ಅಂತ ಹೇಳ್ತಾನೆ. ಇನ್ನೊಬ್ರು ಪಕ್ಕದಲ್ಲಿದ್ದಾರೆ. ಅವ್ರೇನ್ ಹೇಳ್ತಾರೆ ಗೊತ್ತಾ? ಯಾಕೆ ಯೇಸು ಕ್ರಿಸ್ತನನ್ನೇ ಯಾಕೆ ನೆನಪು ಮಾಡಿಕೊಳ್ಬೇಕು, ಬೇರೆಯವರನ್ನ ಯಾಕೆ ನೆನಪು ಮಾಡಿಕೊಳ್ಬಾರ್ದು? ಅಲ್ಲಿ ಕಾಂಟ್ರವರ್ಸಿ ಇದೆ. ಇವರು ಯೇಸು ಕ್ರಿಸ್ತನ ಬಗ್ಗೆನೇ ಬರೆಯಲಾಗಿದೆ ಅಂತೇಳಿ ಹೇಳಿದ್ರೆ ಅವರು ಅಲ್ಲ, ನಾವು ಯಾಕೆ ಬೇರೆಯವರನ್ನ ನೆನಪು ಮಾಡಿಕೊಳ್ಬಾರ್ದು, ಬೇರೆಯವರು ಹೀಗೆ ಯಾಕೆ ಆಗಿದ್ರಬಾರ್ದು ಅಂತ ಹೇಳುವಾಗ ಅವ್ರಂತಾರೆ. ಹಾಗಾಗಿದ್ರೆ ಚರಿತ್ರೆಯಲ್ಲಿ ಆದಂತ ಘಟನೆ ಬೇಕಲ್ಲ. ಸತ್ಯವೇದ ಮಾತ್ರ ಆ ಕುರಿಮರಿಯ 4 ಕಾಲುಗಳಲ್ಲಿ ತನ್ನ ಕೈ ಕಾಲುಗಳಲ್ಲಿ ಮಳೆ ಹೊಡಿಸ್ಕೊಂಡ 4 ಕಾಲುಗಳಲ್ಲಿ ಮಳೆ ಹೊಡೆದಿರ್ತಾರೆ. ಅದು ಯೇಸು ಕ್ರಿಸ್ತನ ಹೊರತು ಬೇರೆ ಯಾರು ಮಾಡಿಸ್ಕೊಂಡು. ದೇವರ ಮಕ್ಕಳೇ, ಒಂದು ವಿಷಯ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇವತ್ತು ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ಮಾಡಿದ್ದಾನೆ. ಕಾರಣ ಏನಂತ ಹೇಳಿದ್ರೆ, ನಾವು ಆ ಸುವಾರ್ತೆಯ ವಾಕ್ಯವನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ಅದು ನಮ್ಮ ಹೃದಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಜ್ಞಾನ, ಪ್ರಭಾವ, ಪ್ರಕಾಶವನ್ನು ಉಂಟು ಮಾಡುವಂತದ್ದಾಗಿ ಒಳಗಿತ್ತು. ಆದ್ರೆ ಇನ್ನೊಬ್ಬರಿಗೆ ಅದೇ ವಾಕ್ಯ ಏನಾಗ್ತಾ ಇದೆ? 1 ಕೊರಿಂಥ 1ನೇ ಅಧ್ಯಾಯದ 18ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿದ್ದಂಥವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವಂತ ನಮಗಾದರೂ ದೇವರ ಶಕ್ತಿಯಾಗಿದೆ. ಹೌದು, ದೇವರ ಶಕ್ತಿಯಾಗಿದೆ. ಯಾಕೆ ಅವರಿಗೆ ಹುಚ್ಚು ಮಾತಾಯಿತು? 2 ಕೊರಿಂಥ 4ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಸುವಾರ್ತೆ ಪ್ರಕಟವಾದಾಗ ಈ ಪ್ರಪಂಚದ ದೇವರು, ಬಹಳ ಚೆನ್ನಾಗಿ ಬರೆಯಲಾಗಿದೆ, ಈ ಪ್ರಪಂಚದ ದೇವರು ನಂಬಲಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಅಂತ. ಹಾಗಾಗಿ ಸತ್ಯ ತಿಳ್ಕೊಂಡ್ರು ಕೂಡ ಅದೆಷ್ಟು ಜನ ಇವತ್ತಿನ ದಿವಸದಲ್ಲಿ ಸತ್ಯವನ್ನ ಒಪ್ಪಿಕೊಳ್ತಾ ಇಲ್ಲ. ಆದ್ರೆ ಯಾವಾಗ ಕರ್ತನು ನನಗೂ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 32ನೇ ವಚನದಲ್ಲಿ ಸತ್ಯವನ್ನು ತಿಳ್ಕೊಳ್ಳಿದ್ರಿ, ಆಗ ಸತ್ಯವನ್ನು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ತಿಳಿಸಿದೆ. ಹಾಗಾಗಿ ನಾವು ಈ ಹಿಂದೆ ಮೊದಲು ನಿರ್ಜೀವ ವಸ್ತುಗಳನ್ನು ಪ್ರೀತಿ ಮಾಡತಕ್ಕಂಥವ್ರು, ದೇವರ ಲಯವಾಗದಂತ ಮಹಿಮೆಯನ್ನು ಬಿಟ್ಟು
ಲಯವಾಗುವಂತ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡು ಪೂಜಿಸ್ತಕ್ಕಂಥವ್ರು ನಾವಾಗಿದ್ದೀವಿ. ಆದ್ರೆ ದೇವರು ಅಂತ ಎಲ್ಲ ನಿರ್ಜೀವ ಕರ್ಮಗಳಿಂದ, ನಿರ್ಜೀವ ವಸ್ತುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಇವತ್ತು ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ಮಾಡಿದ್ದಾನೆ ಅಂತ ಹೇಳಿ ಅನ್ನುವಂಥದ್ದನ್ನ ಈ ಮೇಜು ನನಗೂ ನಮಗೂ ನೆನಪಿಸುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಹೊಸ ಒಡಂಬಡಿಕೆಯಲ್ಲಿ ಆ ಸಂಡೇ ಸ್ಕೂಲ್ ಮಗ ಹೇಳಿದ ಪ್ರಕಾರವಾಗಿ ಕುರಿಗಳಿಗೋಸ್ಕರವಾಗಿ ಕುರುಬನು ಪ್ರಾಣ ಕೊಟ್ಟಂತ. ಯೆಶಾಯನ ಪುಸ್ತಕ 53ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಕುರುಬನಿಲ್ಲದ ಕುರಿಗಳ ಹಾಗೆ ದಾರಿ ತಪ್ಪಿ ನಾವೆಲ್ಲರೂ ಆದ್ರೆ ಕರ್ತನು ನಮ್ಮೊಬ್ಬೊಬ್ಬರ ಅಪರಾಧ ಪಾಪಗಳನ್ನ ಕರ್ತನ ಮೇಲೆ ಹಾಕಿದರು. ಯೆಶಾಯ 53 10ನೇ ನೋಡ್ತೀವಿ, ಅವನನ್ನು ಜಜ್ಜುವಂಥದ್ದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿ. ಹಾಗಾಗಿ ಪ್ರಿಯರೇ, ಇವತ್ತು ನಾವು ಜೀವವುಳ್ಳಂತ ದೇವರನ್ನ ಆರಾಧಿಸುವಂತ ಮಕ್ಕಳಾಗಿದ್ದೇವೆ ಅನ್ನುವುದಾದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ತನ್ನನ್ನು ತಾನು ಶಿಲುಬೆಯ ಮೇಲೆ ಮಾಡಿಕೊಂಡಂತ ಯಜ್ಞದ ಫಲವೇ ಆಗಿರುವಂತದ್ದಾಗಿದೆ. ಕೊನೆಯದಾಗಿ ಮತ್ತು 5ನೇದಾಗಿ ಹೇಳುವುದಾದರೆ ಕರ್ತನ ಮೇಜು. ನಾವು ಆತನ ಲೋಕಕ್ಕೆ 2ನೇ ಸಾರಿ ಬರ್ತಾ ಇದ್ದಾನೆ ಎಂಬುವಂಥದ್ದನ್ನು ತಿಳಿದಂತವರಾದ ಕಾರಣ ಆತನು ಬರುವಂತ ಸಮಯದವರೆಗೂ ಪ್ರಸಿದ್ಧಿ ಪಡಿಸಬೇಕು ಅನ್ನುವಂಥದ್ದನ್ನು ನೆನಪು ಮಾಡಬೇಕು. 2025ನೇ ವರ್ಷದಲ್ಲಿ ಕೂತಿರ್ತಕ್ಕಂಥ ನಮ್ಮೊಳಗೆ ನಾನು ನಿಂತ್ಕೊಂಡಿದ್ದೀನಿ, ನೀವು ಕೂತ್ಕೊಂಡಿದ್ದೀರಿ. ಎಷ್ಟು ಜನರಿಗೆ ಸುವಾರ್ತೆ ಹೇಳಿದೆ? ಇವೆಲ್ಲ ಪ್ರಶ್ನೆ ಮಾಡಬಾರ್ದು ಸರ್. ವೈಯಕ್ತಿಕವಾಗಿ ಸಪರೇಟ್ ಇದ್ದಾಗ ಬೇಕಾದ್ರೆ ಮಾಡಿ, ಗುಂಪಿನಲ್ಲೆಲ್ಲ ಹೇಳಬಾರ್ದು ಸರ್. ಮತ್ತೆ ಕರ್ತನ ಮೇಜು ನಮ್ಗೆ ನೆನಪು ಮಾಡ್ತಾ ಇದೆ ಇರೋದಲ್ಲ. 1 ಕೊರಿಂಥ 10ನೇ ಅಧ್ಯಾಯ 11ನೇ ಅಧ್ಯಾಯ 1 ಕೊರಿಂಥ 11ನೇ ಅಧ್ಯಾಯ ನಾನು ಬರ್ತೀನಿ ಇಲ್ಲಿಗೆ 26ನೇ ವಚನ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯನ್ನು ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತಾರೆ. ಈ ವರ್ಷದ ತೀರ್ಮಾನ ಈಗಲೇ ಪಾಸ್ಟರ್ ಹೇಳ್ತಾರಲ್ಲ, ಸೋಮವಾರ, ಮಂಗಳವಾರ, ಬುಧವಾರ ಸಾಯಂಕಾಲ ಏನಿರ್ತದೆ? ಯಾಕೆ ಏನ್ ಬಿಲ್ಡಿಂಗ್ ವಿಸ್ತಾರ ಮಾಡ್ಬೇಕಾ ಅಥವಾ ಚರ್ಚ್ ವಿಸ್ತಾರ ಮಾಡ್ಬೇಕಾ? ಚರ್ಚ್ ಅಂದ್ರೆ ಏನು? ಎಕ್ಲೇಶಿಯಾ, ಸಪರೇಟ್ ಆಗಿರ್ತಕ್ಕಂಥ ಜನ, ಪಾಪದಿಂದ ಹೊರಗಡೆ ಬಂದಿರತಕ್ಕಂಥ ಜನ. ನಾವು ನೀವು ಸಭೆಯಾಗಿದ್ದೇವೆ. ಈ ಸಭೆಯನ್ನು ವಿಸ್ತಾರ ಮಾಡಬೇಕು ಅಂತ ಹೇಳ್ತದೆ. ಈ ಸಭೆಯನ್ನು ವಿಸ್ತಾರ ಮಾಡಬೇಕು ಅಂತ ಹೇಳ್ತಂದ್ರೆ ನಾವು ಹೋಗಿ ಇತರರಿಗೆ ಸುವಾರ್ತೆಯನ್ನು ತಿಳಿಸುವಾಗ ಮಾತ್ರವೇ ನಮ್ಮಿಂದ ಇನ್ನೊಬ್ರು ಬರ್ತಾರೆ, ಇನ್ನೊಬ್ಬರಿಂದ ಇನ್ನೊಬ್ರು ಬರ್ತಾರೆ, ಇನ್ನೊಬ್ಬರಿಂದ ಇನ್ನೊಬ್ರು ಬರ್ತಾರೆ. ಹಾಗೆ ಸಭೆ ವಿಸ್ತಾರ ಆಗೋದಕ್ಕೆ ಸಾಧ್ಯತೆ ಇದೆ. ಈ ಕೆಲಸ ಕ್ರಿಸ್ತನು ಬರುವಂತ ಸಮಯದವರೆಗೂ ಮಾಡಬೇಕು ಎಂಬುವಂಥದ್ದನ್ನ ಮೇಜು ನಮಗೆ ನೆನಪು ಮಾಡ್ತಾ ಇದೆ. ಪ್ರಿಯ ದೇವ ಮಕ್ಕಳೇ, ಕುರುಬ ಯಾವತ್ತೂ ಕೂಡ ಮರಿ ಹಾಕಂಗಿಲ್ಲ. ಮರಿ ಹಾಕ್ತಾನ. ಪೇತ್ರನಿಗೆ ಯೇಸು ಸ್ವಾಮಿ ಹೇಳಿದ್ರು, ಮುಗಿಸ್ತೀನಿ ನಾನು. ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಒಂದಲ್ಲ 3 ಸಾರಿ ಹೇಳಿದ್ರು. ಏನ್ ಹೇಳಿದ್ರು ಸರ್? ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ಮಾತ್ರ ಹೇಳ್ತಾ ಇದ್ದಾನೆ ಸ್ವಾಮಿ, ಪೇತ್ರ, ಇವರೆಲ್ಲರಿಗಿಂತಲೂ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೀಯಾ? ಹೌದು, ಮಾಡ್ತೀನಿ. ಸರಿ, ಹಾಗಾದ್ರೆ ನೀನ್ ಏನ್ ಮಾಡು? ಕುರಿಗಳನ್ನ ಮೇಯಿಸುವ. 2ನೇದಾಗಿ ಕಾಯಿ, 3ನೇದಾಗಿ ಮತ್ತೆ ಮೇಯಿಸುವಂತ. ನೀನು ಕುರಿಯನ್ನ ಈ ಅಂತಂದ್ರ, ನಮ್ ಕಡೆ ಈ ಅಂತೀವ, ಎರಡು ಅಂತ ಹೇಳಂದ್ರ, ಕಮಾನ್ ಚರ್ಚ್ ಟಾಕ್ ವಿತ್ ಮೀ. ಪೇತ್ರನೇ, ನೀನು ಕುರಿಯನ್ನ ಹಡೆ ಅಥವಾ ಹೆರು ಅಂತ ಹೇಳಂದ್ರ ಇಲ್ಲಲ್ಲ. ಮತ್ತೇನ್ ಹೇಳ್ತಾನೆ? ಮೇಯಿಸು ಅಂತ ಹೇಳಂದ. ಕಾರಣ ಏನ್ ಗೊತ್ತಾ? ನೀನು ಕುರಿಗಳಿಗೆ ಎಷ್ಟು ಚೆನ್ನಾಗಿ ಮೇಯಿಸ್ತೀಯೋ ಆಗ ಆ ಕುರಿಗಳು ಮೇಯ್ದು ಪುಷ್ಟಿಯಾಗಿದ್ದು ಗರ್ಭಧರಿಸಿ ಮತ್ತೆ ಬೇರೆ ಮರಿಗಳನ್ನು ಹೆರುವುದಕ್ಕೆ ಸಾಧ್ಯತೆ ಇದೆ. ಹೀಗೆ ಈ ಫ್ಲಾಕ್ ಅನ್ನು ನೀನು ದೊಡ್ಡದು ಮಾಡು. ಆಗ ಒಂದೇ ಹಿಂಡಿರ್ತದೆ, ಒಬ್ಬನೇ ಕುರಿಗಳಿರ್ತಾನೆ. ಅದನ್ನೇ ಕಾಣುವುದಕ್ಕಾಗಿ ಯೇಸು ಸ್ವಾಮಿ ಬಯಸ್ತಾ ಇದ್ದಾನೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಮಾನವರು ಒಂದೇ ಕುರಿ ಹಿಂಡಾಗಿ ಕುರುಬನಾದಂತ ತನ್ನ ಕೆಳಗಡೆಯಲ್ಲಿದ್ದು ಪಾಲನೆ ಹೊಂದಬೇಕು ಅನ್ನತಕ್ಕಂಥ ಉದ್ದೇಶ
ಉದ್ದೇಶದಿಂದಲೇ ಕರ್ತನಾದಂತ ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಡುವಂತ ರಾತ್ರಿಯಲ್ಲಿ ರೊಟ್ಟಿಯನ್ನು ಕೈಯಲ್ಲಿ ತೆಗೆದುಕೊಂಡು ಮುರಿದು ದೇವರಿಗೆ ಸ್ತೋತ್ರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟು ಇದನ್ನು ತಿನ್ರಿ, ಇದು ನನ್ನ ದೇಹ ಎಂಬುದಾಗಿ ತಿಳಿಸಿ, ಅದಾದ್ಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಇದರಲ್ಲಿರುವಂತಹ ದ್ರಾಕ್ಷಾರಸವನ್ನು ಕುಡಿಯಿರಿ, ಇದು ನನ್ನ ರಕ್ತ ಎಂಬುದಾಗಿ ಹೇಳಿ ನಾನು ಈ ಲೋಕಕ್ಕೆ ಬರುವಂತ ಸಮಯದವರೆಗೂ ಇದನ್ನು ನೀವು ಪ್ರಸಿದ್ಧಿ ಪಡಿಸ್ತೀರಿ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಕೊನೆಯದಾಗಿ ಒಂದು ವಚನ ಓದಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ದಯಮಾಡಿ 45ನೇ ವಚನದಿಂದ ನೋಡಿ. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳ್ಕೊಳ್ಳುವಂತೆ ಬುದ್ಧಿಯನ್ನು ತೆರೆದು ಅವರಿಗೆ ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರ್ತದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನಾವೆಲ್ಲರೂ ಈ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಒಂದನ್ನು ನೆನಪು ಮಾಡಿಕೊಳ್ಳಬೇಕಾಗಿದೆ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಮಾನವರಿಗೆ ನಾವು ಹೋಗಿ ಫ್ಲೈಟ್ ಹತ್ಕೊಂಡು, ರೈಲ್ ಹತ್ಕೊಂಡು, ಟ್ರೈನ್ ಹತ್ಕೊಂಡು ಹೋಗಿ ಹೇಳಕ್ ಆಗಂಗಿಲ್ಲ. ಆದ್ರೆ ನಮ್ಮ ಮನೆ ಪಕ್ಕದಲ್ಲಿದ್ದಂಥವ್ರಿಗೆ ನಾವು ಪ್ರಯಾಣ ಮಾಡುವಂತಹ ಸಮಯದಲ್ಲಿ ನಮ್ಮ ಜೊತೆ ಇದ್ದಂಥವ್ರಿಗೆ ಹೇಳಬಹುದಲ್ಲವೇ? ಶಾಲೆ ಕಾಲೇಜುಗಳಲ್ಲಿ, ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ, ಅಬ್ಬ ಮಧ್ಯಾಹ್ನ ಊಟ ಟೈಮ್ ಆದ ತಕ್ಷಣ ಟಿಫಿನ್ ಎಲ್ಲ ಬಿಚ್ಕೊಂಡು ಕೂತ್ಕೊಳ್ತೀರ. ಟಿಫಿನ್ ಬಿಚ್ಕೊಂಡು ಕೂತ್ಕೊಂಡಾಗ ಎದುರುಗಡೆ ಇದ್ದಂತ ವ್ಯಕ್ತಿಗೆ ನಿಮ್ಮ ಟಿಫಿನ್ ಅಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥವನ್ನು ಅವ್ರಿಗೆ ಕೊಡ್ತೀರಾ, ಅವ್ರ ಟಿಫಿನ್ ಅಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥವನ್ನ ನೀವು ತೆಗೆದುಕೊಳ್ತೀರಾ. ಹೀಗೆ ಹಂಚಿಕೊಂಡು ತಿನ್ನುವಂತ ಸಂದರ್ಭದಲ್ಲಿ ಆದರೂ ಯೇಸು ಕ್ರಿಸ್ತನ ಕುರಿತಾಗಿಯೂ ಕೂಡ ಹಂಚಿಕೊಳ್ಳಬಹುದಲ್ವೇ? ಆತನ ಕುರಿತಾಗಿ ತಿಳಿಸಬಹುದಲ್ವೇ? ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನ ಮೇಜು ಕೊನೆಯದಾಗಿ ನನಗೂ ನಮಗೂ ಏನು ಪ್ರಸಿದ್ಧಿಪಡಿಸ್ತಾ ಇದೆ? ಸಿಂಪಲ್ ವಿಷಯ. ನಿಮ್ಮನ್ನು ರಕ್ಷಿಸಿದ ಹಾಗೆ ನಾನು ನಿಮ್ಮ ಮೂಲಕವಾಗಿ ಇತರರನ್ನು ಕೂಡ ರಕ್ಷಿಸುವುದಕ್ಕಾಗಿ ಶಕ್ತನಾಗಿದ್ದೇನೆ. ಇದನ್ನು ಅವರಿಗೆ ನೀವು ತಿಳಿಸಬೇಕು. ಈ ತಿಳಿಸುವಂತ ಕಾರ್ಯ ನಾವು ಮಾಡುವುದಾದ್ರೆ, ರಕ್ಷಣೆ ಮಾಡುವಂತ ಕಾರ್ಯ ಯೇಸು ಕ್ರಿಸ್ತ. ಲಾಜರನ್ನು ಸತ್ತು 4 ದಿವಸ ಆಯ್ತು, ಕೊಳೆತು ನಾಡ್ತಾ ಇದ್ದಾನೆ. ಓಕೆ, ನೋ ಪ್ರಾಬ್ಲಮ್. ಕಲ್ಲನ್ನು ಸರಿಸಿ. ಕಲ್ಲನ್ನು ಏನ್ ಮಾಡಿ? ಕಲ್ಲು ಸರಿಸುವಂತ ಕಾರ್ಯ ಯಾರ್ದು? ನಾವು. ಜೀವ ಕೊಡುವಂತ ಕಾರ್ಯ ಯಾರ್ದು? ಅದೇ ಕೆಲಸ. ತಿಳಿಸ್ರಿ. ನೀವು ನಿಮ್ ಕೆಲಸ ನೀವು ಮಾಡ್ರಿ, ನನ್ನ ಕೆಲಸ ನಾನು ಮಾಡ್ತೀನಿ. ಕರ್ತನಾದಂತ ಯೇಸು ಕ್ರಿಸ್ತನು ಈಗಲೂ ಜೀವಿಸ್ತಾ ಇದ್ದಾನೆ. ಈಗಲೂ ಆತನ ಕಾರ್ಯ ಮಾಡ್ತಾನೆ. ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವೂ ಯಾವ ರೀತಿಯಿಂದ ಇರ್ತಕ್ಕಂಥ ಪ್ರಭಾವ ಕುಂದಿ ಹೋಗಿಲ್ಲ. ಪುನರುತ್ಥಾನದ ಶಕ್ತಿ ಆತನು ನಿನ್ನೆ ಮಾಡಿದ ಹಾಗೆಯೇ ಈ ದಿನವೂ ಕೂಡ ತನ್ನ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ಆದ್ರಿಂದ ನಾವು ನೆನಪಿನಲ್ಲಿ ಇಟ್ಟುಕೊಳ್ತಕ್ಕಂಥ ಕಾರ್ಯ ಯಾವುದು? ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇಹವನ್ನು ಒಂದೇ ಸಾರಿ ಶಿಲುಬೆಯ ಮೇಲೆ ಸಮರ್ಪಣೆ ಮಾಡಿಕೊಳ್ಳುವುದರ ಮೂಲಕವಾಗಿ ನನ್ನ ಪಾಪಗಳನ್ನು ಮಾತ್ರವೇ ಅಲ್ಲ, ಸಮಸ್ತ ದೇಶದ ಪಾಪಗಳನ್ನು ಕೂಡ ನಿವಾರಣೆ ಮಾಡಿದ್ದಾನೆ ಎಂಬುವಂತ ಸತ್ಯವನ್ನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗಲೆಲ್ಲ ನೆನಪು ಮಾಡಿಕೊಂಡಂತವರಾಗಿ ನಾವು ಹೊರಗಡೆ ಜೀವಿಸುವಂತ ಜೀವಿತ ಕಾಲವೆಲ್ಲ ಇತರರಿಗೆ ಸುವಾರ್ತೆಯನ್ನು ಸಾರುವಂತವರಾಗುವಾಗ ಕರ್ತನಲ್ಲಿ ಪ್ರಿಯರೇ, ಖಂಡಿತವಾಗಿಯೂ ಕೂಡ ನಾವು ಯಾವ ಸಂತೋಷವನ್ನ, ಯಾವ ಸಮಾಧಾನವನ್ನ, ಯಾವ ಬಿಡುಗಡೆಯನ್ನ, ಯಾವ ಪರಲೋಕದ ನಿತ್ಯತ್ವದ ಆ ಆನಂದವನ್ನ ಪ್ರತಿದಿನವೂ ಕೂಡ ಅನುಭವಿಸ್ತಕ್ಕಂಥವರಾಗಿದ್ದೇವೋ ಅಂಥದ್ದೇ ಸಂತೋಷ, ಅಂಥದ್ದೇ ಅನುಭವ ಇತರರು ಕೂಡ ಅನುಭವಿಸುವಂತವರಾಗಿದ್ದಾರೆ. ಅದಕ್ಕಿಂತ ದೊಡ್ಡ ಭಾಗ್ಯ ಈ ಲೋಕದಲ್ಲಿ ಯಾವುದಿಲ್ಲ. ಆ ಒಂದು ಭಾಗ್ಯ ನಾವು ಪಡ್ಕೊಳ್ಳುವವರಾಗುವಂತೆ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ಈ ಸಂಗತಿಗಳನ್ನು ನೆನಪು ಮಾಡಿಕೊಂಡು, ಈ 4 ಸಂಗತಿಗಳನ್ನು ನೆನಪಲ್ಲಿಟ್ಕೊಂಡು ಹೃದಯದಲ್ಲಿ ಇಟ್ಕೊಳ್ಳೋಣ. 5ನೇ ಸಂಗತಿ ನೆನಪು ಮಾಡಿಕೊಂಡು ಇತರರಿಗೆ ಸುವಾರ್ತೆಯನ್ನ ಸಾರುವಂತವರಾಗ ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಈ ದಿನದ ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಾಸ್ಟರ್ ಅವರಿಗೂ, ಹಿರಿಯ ಸಭಾಪಾಲಕರಿಗೂ ಮತ್ತು ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ವಂದಿಸುವಂತವರಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹೀಗೆ ನಾವು ಕರ್ತನ ವಿಜೃಂಭಣೆಗಾಗಿ ನಮ್ಮನ್ನೇ ಸಿದ್ಧ ಮಾಡಿಕೊಂಡವರಾಗಿ ನಾವು ತೆಗೆದುಕೊಂಡಂತೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮೆಲ್ಲರಿಗೂ ಗೊತ್ತು, ನಾವು ತಿಳಿಯೋದು ಮಾಡುವಂತ ಎಲ್ಲ ತಪ್ಪುಗಳನ್ನ ನೀವು ಕ್ಷಮಿಸುವ ಆತನಾಗಿದ್ದಾನೆ. ಅದಕ್ಕಾಗಿ ಒಂದು ಕ್ಷಣ ಮೌನವಾಗಿದ್ದು
ಇದು ನಮ್ಮ ಭಾಗ್ಯ ಬರೋಣ. ಪರಿಶುದ್ಧನೇ ಅಪ್ಪಾಪಿತನೇ ಸಮಯ ರಾಜ, ನನ್ನನ್ನು ನಮ್ಮೆಲ್ಲರನ್ನ ತಗ್ಗಿಸಿಕೊಡುತ್ತೇನೆ ಅಪ್ಪ. ನಿಮ್ಮ ಬಾಗಿಲು ಯಾವುದೇ ಕರ್ತನೆ ಮರೆಯಾಗಿ ವಾಕ್ಯ ಹೇಳುವಂತೆ ಎಲ್ಲರೂ ಬಲ್ಲಾತನಾಗಿ ಸರ್ವಜ್ಞಾನಿಯಾಗಿ ಅಪ್ಪ, ಎಲ್ಲರೂ ಕರ್ತನೆ ತಿಳಿದಾತನಾಗಿದ್ದಿ. ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ ನಿನ್ನ ಪರಿಶುದ್ಧ ರಕ್ತದಿಂದ. ನಾವು ಮನಸ್ಸುಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಹೃದಯವನ್ನ, ಆತ್ಮ ಶರೀರ ಪ್ರಾಣವನ್ನ ತೊಳೆಯಬೇಕೆ ನಾವು ಬೇಡುತ್ತೇವಪ್ಪ ದೇವ. ಹೌದು ರಾಜ, ವಾಕ್ಯಾನುಸಾರವಾಗಿ ನಾವು ಶುದ್ಧರಾಗಿ ಕರ್ತನೆ ನಾವು ಸನ್ನಿಧಾನಕ್ಕೆ ಬರಬೇಕಾಗಿದೆ. ಹೌದು ಏಸಪ್ಪ, ನಾವು ಪಾಪಗಳಾಗಿ ನಿನ್ನ ಬಲಿಯಾಗಿದ್ದಿ, ಅದನ್ನು ನೆನೆಸುವರಾಗಿ ಇನ್ನು ಅಮೂಲ್ಯವಾದ ರಕ್ತವನ್ನು ನಮಗಾಗಿ ಚೆಲ್ಲಿದ್ದೇವೆ. ಹೌದು ಕರ್ತನೆ, ಹೌದು ರಾಜ, ನೆನೆಸುವರಾಗಿ ಏಸಪ್ಪ ನಿಮಗಾಗಿ ಕರ್ತನೆ ಮಾಡುವಂತ ಎಲ್ಲ ಒಳ್ಳೆಯ ಕಾರ್ಯಗಳು ನೆನೆಸುವರಾಗಿ ನಾವು ಪರರಿಗೆ ಸುವಾರ್ತೆ ಸಾರಬೇಕೆಂಬ ಒಂದು ಅಂಶದಲ್ಲಿ ಕರ್ತನೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಿನ್ನ ಒಂದು ವಿಜಯಕ್ಕೆ ಬರುವಾಗ ಅದೆಲ್ಲ ನೆನೆಸುವ ಹಾಗೆ ನೀನು ಒಟ್ಟಿಗೆ ಮಾತನಾಡಿದ್ದಿ ದೇವ. ನಮ್ಮನ್ನು ಬಲಪಡಿಸಿ ಕರ್ತ. ಥ್ಯಾಂಕ್ ಯು ಜೀಸಸ್. ನಮ್ಮಿಂದ ಸಾಧ್ಯವಿಲ್ಲ ಏಸಪ್ಪ ರಾಜ. ನಾವು ಕರ್ತನೆ ಅನೇಕ ಸಾರಿ ತಿರುಗಿ ಪಾಪ ಮಾಡಿ ನಿಮ್ಮನ್ನ ಕರ್ತನೆ ಶಿಲ್ಬೆಗೆ ಹಾಕುವಂತ ಮಕ್ಕಳಾಗಿದ್ದೇವೆ. ಅದ್ರಲ್ಲಿ ಏನಾದರೂ ದಯಪರನಾಗಿದ್ದಿ, ಕ್ಷಮಿಸುವಂತ ದೇವರು, ಕರುಣೆಯುಳ್ಳ ದೇವನಾಗಿದ್ದಿ, ನಂಬಿಗಸ್ತನಾಗಿದ್ದೀನಿ ಏಸಪ್ಪ. ನಾವು ಪಾಪಗಳನ್ನ ಅರಿಕೆ ಮಾಡಬೇಕಾದ್ರೆ ನೀನು ಕ್ಷಮಿಸುವಂತನಾಗಿದ್ದಿ ಅಪ್ಪ. ಶ್ರಮಪಡಿ ಹೊಂದಿಕೊಂಡಂತ ಮಕ್ಕಳಾಗಿ ನಾವು ಕರ್ತ ನಿನ್ನ ಒಂದು ಕರ್ತನೆ ಹೌದು ರಾಜ, ರೊಟ್ಟಿಯನ್ನ ಪದಾಕ್ಷರಸವನ್ನು ತೆಗೆದುಕೊಳ್ಳುವಂತೆ ಕಾರ್ಯ ಮಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಫಾದರ್. ಪ್ರತಿಯೊಬ್ಬರನ್ನು ಮುಟ್ಟಪ್ಪ, ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡು. ಹೌದು ರಾಜ, ನಾವು ಯಾವಾಗಲೂ ರುಟೀನಾಗಿ ತೆಗೆದುಕೊಳ್ಳದೆ ಕರ್ತನೆ ಇಸಪ್ಪ, ಒಂದು ಸಂಪ್ರದಾಯವಾಗಿ ತೆಗೆದುಕೊಳ್ಳದೆ ಕರ್ತ ದೇವ. ನಾವು ಅರ್ಥಗರ್ಭಿತವಾಗಿ ನಾವು ನಿನ್ನ ಒಂದು ಕರ್ತನೆ ಮರಣವನ್ನು ನೆನೆಸುವವರಾಗಿ ಇಸಪ್ಪ, ನಿನ್ನ ರಕ್ತವನ್ನ ಕರ್ತನೆ ನೆನೆಸುವವರಾಗಿ ಕರ್ತ ದೇವಾ. ನಿನ್ನ ಒಂದು ಕರ್ತನೆ ಯಜ್ಞ ಬಲಿಯನ್ನು ನೆನೆಸುವವರಾಗಿ ಇಸಪ್ಪ, ನಿನ್ನ ತ್ಯಾಗವನ್ನು ನೆನೆಸುವವರಾಗಿ ನಾವು ತೆಗೆದುಕೊಳ್ಳುವಂತೆ ಕಾರ್ಯ ಮಾಡು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಫಾದರ್ ಗಾಡ್. ಅಪ್ಪ, ನೀವು ಒಳ್ಳೆಯವನು ಸರ್ವೋತ್ತಮನು ರಾಜ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ. ಓ ನಿನಗೆ ಮಹಿಮೆ, ನಿನಗೆ ಮಹತ್ವ, ನಿನಗೆ ಘನತೆ ರಾಜ. ಯೇಸಪ್ಪ, ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದಲ್ಲ ದೇವ. ಹೌದು ರಾಜ, ನಾವಿರಬೇಕಾದ ಜಾಗವನ್ನು ನೀನು ತೆಗೆದುಕೊಂಡೆಲ್ಲ ಯೇಸಪ್ಪ. ಕೋಟಿ ಸ್ತೋತ್ರ ಉಂಟಾಗಲಿ ರಾಜ. ನೀವು ನಾವು ಮರಣವನ್ನು ಹೊಂದಿದರೆ ನಾವು ಜೀವ ಹೊಂದಿದ್ದೇವಲ್ಲ ಯೇಸಪ್ಪ. ನೀವು ಕರ್ತನೆ ಹೌದು ರಾಜ, ಬಡವನಾದ್ರಿಂದ ನಾವು ಐಶ್ವರ್ಯರಾಗಿದ್ದೇವಲ್ಲ ಯೇಸಪ್ಪ. ನೀವು ನಮ್ಮ ರೋಗವನ್ನು ಹೊತ್ತಿಕೊಂಡಿದ್ದಾರೆ, ನಾವು ಕರ್ತನೆ ಹೌದು ರಾಜ ಆರೋಗ್ಯವಾಗಿದ್ದೇವಲ್ಲ ರಾಜ. ನಿನಗೆ ಕೋಟಿ ಸ್ತೋತ್ರ ಸ್ತೋತ್ರ ರಾಜ. Thank you, Holy Spirit. I worship you, Father. I glorify you, Lord. Thank you for your sacrifice, Lord Jesus. Thank you, Lord. Thank you, Father God. Hallelujah. We worship you, Master. We worship you, Lord. ಸ್ತೋತ್ರಪ್ಪ. ಕರ್ತನಾದ ಯೇಸು ತಾನು ಇಟ್ಟುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ಅದನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂತನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಸ್ತೋತ್ರ ದೇವ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಫಾದರ್ ಗಾಡ್. ಭೂಮಿ ಆಕಾಶಗಳ ಪರಲೋಕ ತಂದೆ ಅಪ್ಪ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ ದೇವ. ನಾವು ಕರ್ತನೆ ಸಭೆಯಾಗಿ ಒಂದೇ ಕುಟುಂಬದ ಮಕ್ಕಳಾಗಿ ರಾಜ ನಿಮ್ಮ ಭಾಗದಲ್ಲಿ ಬರ್ತಾ ಇದ್ದೇವಪ್ಪ. ಹೌದು ರಾಜ, ನಿನ್ನ ದೇಹ ನಿನ್ನ ಅರ್ಥವನ್ನು ಸೂಚಿಸುವಂತ ಈ ರೊಟ್ಟಿಯನ್ನ ರಾತ್ರಿ ತೆಗೆದುಕೊಳ್ಬೇಕಾದ್ರೆ ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗೆ ಇರಲಿ ದೇವ. ಥ್ಯಾಂಕ್ ಯು ಜೀಸಸ್. ನಮ್ಮ ಆತ್ಮಿಕ ಬಲವಾಗಿ, ಆತ್ಮಿಕ ಆಹಾರವಾಗಿ ನೀನು ನಮ್ಮೊಟ್ಟಿಗೆ ಇದು ಕರ್ತನೆ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ವಿಚಾರ ಇಟ್ಕೊಂಡು ಪ್ರಾರ್ಥನಾ ಮಾಡಿಕೊಳ್ಳೋಣ.
ನಮ್ಮ ಡೈಟಸ್ ಅವರು ಕೊಡ್ಬೇಕಾದ್ರೆ ದಯವಿಟ್ಟು ಅದನ್ನ ಸ್ವೀಕಾರ ಮಾಡ್ಕೊಳ್ಳಿ. ಅದ ನಂತರ ಯಾರು ನೀವು ಕ್ಯಾಂಡ್ ತಗೊಂಡಿಲ್ವೋ ನೀವು ಕೆಳಗಡೆ ಹೋಗ್ಬೇಕಾದ್ರೆ ನಿಮ್ಗೆ ರಿಫ್ರೆಶ್ಮೆಂಟ್ ಇದೆ, ಅವಾಗ ಆ ಕ್ಯಾಂಡ್ ಕೂಡ ತಗೊಂಡೋಗ್ಬೇಕಂತ ನಾವು ಇದನ್ನ ಕೇಳ್ಕೊಳ್ತೇವೆ. ಪಾಪಗಳಿಗೋಸ್ಕರವಾಗಿ ನಮಗೋಸ್ಕರವಾಗಿ ಜೀವ ಕೊಟ್ಟು ನಮಗೆ ಜೀವನವನ್ನ ಕೊಟ್ಟಂತ ಯೇಸು ಕ್ರಿಸ್ತನಿಗೆ ಜೋರ ಚಪ್ಪಾಳೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆ ಅಪ್ಪ ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ ರಾಜ. ನೀವು ನಮ್ಮನ್ನು ಪ್ರೀತಿಸಿ ಎಂದು ಕರ್ತನೆ, ಪ್ರೀತಿಸುತ್ತೇನೆ ಎಂದು ಕರ್ತನೆ ಅಪ್ಪ ಸಾಬೀತು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನನ್ನೇ ನಮಗಾಗಿ ಕೊಟ್ಟಿಲ್ಲ ರಾಜ. ನಾವು ಸಹ ನಿನ್ನ ಹಾಗೆ ಪ್ರೀತಿಸುವಂತೆ, ಪರರನ್ನ ಕ್ಷಮಿಸುವಂತೆ, ಪರರಿಗಾಗಿ ಜೀವಿಸುವಂತೆ ಅಪ್ಪ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಿ ನಮ್ಮಲ್ಲಿ ಲೋಕಕ್ಕೆ ಬೆಳಕಾಗಿ ಕರೆದಿದ್ದಿ, ಭೂಮಿಗೆ ಉಪ್ಪಾಗಿ ಕರೆದಿದ್ದಿ. ಆ ಒಂದು ಕಾರ್ಯದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಕರ್ತನೆ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಬೇಕಾದ ಕೃಪೆ ಬಲವನ್ನು ಕೊಡಬೇಕು ನಾವು ಒಪ್ಪಿಸಿಕೊಡುತ್ತೇನೆ. ಈ ಸಭೆಗೆ ಸೇರಿರುವಂತಹ ಪ್ರತಿಯೊಂದು ಕುಟುಂಬದಲ್ಲಿ ಒಪ್ಪಿಸಿಕೊಡುತ್ತೇನೆ ದೇವಾ. ಹೌದು ರಾಜ, 2026ನೇ ವರ್ಷದಲ್ಲಿ ಕರ್ತನೆ ನಾವು ಇನ್ನೂ ಹೆಚ್ಚಾಗಿ ನಿನ್ನ ಬಲವಾದ ಮಕ್ಕಳಾಗಿ ಆತ್ಮಿಕರಾಗಿ ಕರ್ತನೆ ಅನೇಕರಿಗೆ ಒಂದು ಬೆಳಗುಗಳಾಗಿ ಏಸಪ್ಪ ಆಶೀರ್ವಾದ ನಿಧಿಗಳಾಗಿ ಜೀವಿಸುವಂತೆ ಕಾರ್ಯ ಮಾಡು. ನಮಗಾಗಿ ಜೀವಿಸುವುದಲ್ಲ ಏಸಪ್ಪ, ನಿನಗಾಗಿ ಜೀವಿಸಲಿರುವಲ್ಲ ಕರ್ತ. ನಮಗಾಗಿ ನೀ ಜೀವವನ್ನೇ ಕೊಟ್ಟಲ್ಲ. ಆ ರೀತಿಯ ಒಂದು ಜೀವಿತವನ್ನು ನಾವು ಜೀವಿಸುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನನ್ನ ಮನವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿದೇವರ ಪ್ರೀತಿ, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಇರಲಿ. Let Jesus bless you and your family abundantly in this year.